ವೀಕ್ಷಕರೇ ನಮಸ್ಕಾರ. ಇವತ್ತಿನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಯಾದಗಿರಿಯಲ್ಲಿ ರೈತರು ಮತ್ತು ಮಹಿಳೆಯರ ಹೋರಾಟಕ್ಕೆ ಸಂದ ಜಯ. ರೈತರು ಮಹಿಳೆಯರ ಹೋರಾಟಕ್ಕೆ ಸಂದ ಜಯ. ಸುತಾರ ಹೊಸಳ್ಳಿ ನಿರಂತರ ಹೋರಾಟಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇತ್ಯರ್ಥ. ಉಮೇಶ್ ಮುದ್ನಾ. ಯಾದಗಿರಿ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರದ ಹೋನಿಗೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸುತಾರ ಹೊಸಳ್ಳಿ ಗ್ರಾಮದಲ್ಲಿ ನೀರಿಗಾಗಿ ನಿತ್ಯ ಜಗಳವಾಡುವ ಪರಿಸ್ಥಿತಿ ಕುರಿತು ನಡೆಸಿದ ಹೋರಾಟಕ್ಕೆ ಜಿಲ್ಲೆಯ ಗ್ರಾಮಾಡಳಿತ ಸ್ಪಂದಿಸಿದ್ದು 6 ಕೊಳವೆ ಬಾವಿ ಕೊರೆಸಿ ಒಂದರಲ್ಲಿ ನೀರು ಬಂದು ಜನತೆಯ ಸಮಸ್ಯೆ ಪರಿಹಾರವಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾ ತಿಳಿಸಿದ್ದಾರೆ. ಗ್ರಾಮಕ್ಕೆ ಭೇಟಿ ನೀಡಿ ಪ್ರಾರಂಭವಾಗಿರುವ ಬೋರ್ವೆಲ್ ವೀಕ್ಷಿಸಿದ ನಂತರ ಕಳೆದ ಹಲವು ದಿನಗಳಿಂದ ನಡೆಸಿದ ನಿರಂತರ ಹೋರಾಟಕ್ಕೆ ಸಿಕ್ಕ ಜಯವಾಗಿದೆ ಎಂದು ತಿಳಿಸಿದರು. ಇತ್ತೀಚೆಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಹಲಗೆ ಮತ್ತು ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟನೆ ಮುಖಾಂತರ ನೀರಿನ ಸಮಸ್ಯೆಯನ್ನ ಎತ್ತಿ ತೋರಿಸುವ ಪ್ರತಿಭಟನೆಯನ್ನು ಗ್ರಾಮದ ಮಹಿಳೆಯರು ರೈತರೊಂದಿಗೆ ವಿನೂತನವಾಗಿ ನೀರು ಕೊಡುವಂತೆ ಆಗ್ರಹಿಸಿ ನಡೆಸಲಾಯಿತು. ಇದಕ್ಕೆ ಸ್ಪಂದಿಸಿದ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿನವರು 5 ಕೊಳವೆ ಬಾವಿ ಕೊರೆಸಿದ್ರು. ಅದರಲ್ಲಿ ಒಂದರಲ್ಲಿ ನೀರು ಹರಿದು ಬಂದಿದ್ದು ಗ್ರಾಮದ ಜನತೆಗೆ ನೀರು ಲಭಿಸಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶರಣಪ್ಪ ಹದನೂರು, ರವಿಕುಮಾರ್, ರಫೀಕ್ ಪಟೇಲ್, ಬಾಬು ಖಾನ್, ಶರಣಪ್ಪ, ಆಂಜನೇಯ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, NKS TV4 ನ್ಯೂಸ್, ಯಾದಗಿರಿ. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸುತಾರ್ ಹೊಸಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಖಾಲಿ ಕೊಡ ಮತ್ತು ಪೊರಕೆ ಹಿಡಿದು ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸುಮಾರು 6 ಬೋರಿಂಗ್ಗಳು ಕೊರೆದರು. ಅದರಲ್ಲಿ 5 ಫೇಲ್ ಆಗಿ 1 ಯಶಸ್ವಿಯಾಗಿದೆ. ಅದರಿಂದ ಕುಡಿಯುವ ನೀರಿಗೆ ಅನುಕೂಲ ಆಗಿದೆ. ಹಾಗಾಗಿ ನಮ್ಮ ಹೋರಾಟಕ್ಕೆ ಸಂದ ಜಯ ಮತ್ತು ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಸಂದ ಜಯ ಅಂತೇಳಿ ಹೇಳಲು ಇಷ್ಟಪಡುತ್ತೇನೆ. ಬಾಬು ಖಾನ್. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಸುತಾರು ಹೊಸಳ್ಳಿಯಲ್ಲಿ ಕುಡಿಯ ನೀರಿನ ಸಮಸ್ಯೆ ಪ್ರತಿ ವರ್ಷ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರು ನನ್ನ ಗಮನಕ್ಕೆ ತಂದಾಗ ಅಲ್ಲಿ ಹೋಗಿ ಊರಲ್ಲೆಲ್ಲ ಸಂಚಾರ ಮಾಡಿ ನೋಡಿದಾಗ ಅಲ್ಲಿ ಕುಡಿಯ ನೀರಿನ ಸಮಸ್ಯೆ ಮಹಿಳೆಯರು ಏನಾದರೂ ಖಾಲಿ ಕೊಡ ಹಿಡಿದು ಹೊಡೆದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿತ್ತು. ತಕ್ಷಣ ನಾವೆಲ್ಲರೂ ಸೇರಿ ಅವರಿಗೆಲ್ಲರೂ ಒಂದು ಕಡೆ ಸೇರಿಸಿ ಖಾಲಿ ಕೊಡ ಹಿಡಿದು ಕೇಸಿ ಕುಡಿ ನೀರಿಗೆ ಕೇಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಆವಾಗ ಎಚ್ಚೆತ್ತುಕೊಂಡು ಅಧಿಕಾರಿ ತಿರುಗಿ 2 ದಿವಸದಲ್ಲೇ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಆಡಳಿತ ಭವನ ಕಡೆಯಿಂದ ಸುಮಾರು 6 ಬೋರಿಂಗ್ ಕೊರೆಸಿದ್ರು. 6 ಬೋರಿಂಗ್ದಲ್ಲಿ 5 ಬೋರಿಂಗ್ ಬಿದ್ದಿಲ್ಲ, ಒಂದೇ ಬೋರಿಂಗ್ದಲ್ಲಿ ನೀರು ಬಿದ್ದಾವೆ. ಅದರಲ್ಲಿ ನೀರು ಸರಿಯಾಗಿ ಕುಡ್ಲಿಕ್ಕೆ ವ್ಯವಸ್ಥೆ ಆಗ್ಯದ. ಆದರೆ ಇದಕ್ಕೆ ಕಾರಣ ಆ ಊರ ಪಕ್ಕದಲ್ಲಿರ್ತಕ್ಕಂಥ ಒಂದು ಕೆರೆ ಅದ. ಆ ಕೆರೆಯಲ್ಲಿ ನೀರು ಯಾವಾಗಲೂ ನೀರು ಹೋಗದಂತೆ ಮಾಡಬೇಕಾಗ್ತಕ್ಕಂಥದ್ದು ಕೋಡಿ ಮತ್ತು ತುಂಬು ಅದು ಸರಿಯಾಗಿ ದುರಸ್ತಿಲ್ಲ, ಶಿಥಿಲಗೊಂಡು ಹಾಳಾಗಿರುತ್ತದೆ. ನೀರು ಸೋರಿಕೆ ಹಾಕಿಸಿ ಕೆರೆಯಲ್ಲಿ ನೀರಿರೋದ ಸಮಸ್ಯೆ ಇರೋದ ಕಾರಣ ಎಲ್ಲ ಬೋರಿಂಗ್ಗಳನ್ನು ಬತ್ತಿ ಹೋಗಿಸಿ ನೀರಿಂದು ಪ್ರತಿ ವರ್ಷ ಕುಡಿಯೋ ನೀರಿನ ಸಮಸ್ಯೆ ಆಗ್ತದೆ. ನಮಗಿದು ನಿರ್ಲಕ್ಷ್ಯ, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯನೇ ಕಾರಣ. ಯಾಕೆ ಹೇಳ್ತೀನಿ, ತುಂಬು ಕೋಡಿ ಸರಿಯಾಗಿ ಅವರು ರಿಪೇರಿ ಮಾಡಿದ್ದೆ, ಆದರೆ ನೀರು ಯಾವುದನ್ನು ಸೋರಿಕಾಗ ನಿಲ್ಲಿಸಿದ್ರೆ ಇದು ಸಮಸ್ಯೆನೇ ಬರ್ತಲ್ಲ. ಇದಕ್ಕೆ ತಕ್ಷಣ ಎಚ್ಚೆತ್ತುಕೊಂಡು ಮುಂದಿನ ಬೇಸಿಗೆ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ತುಂಬು ಮತ್ತು ಕೋಡಿಯನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲಾಂದ್ರೆ ಮುಂದೂ ಕೂಡ ಇದೇ ಸಮಸ್ಯೆ ಆಯ್ತು ಅಂದ್ರೆ ಮತ್ತೆ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥ ಎಚ್ಚರಿಕೆ ನೀಡ್ತಿದೆ. ನೀರು ಭಾರಿ ಚಂದಾಗ್ಯದ. ಈಗ ನಾವು ಮೊದಲಂತ್ರ ಏನು ಭಾರಿ ತೊಂದರೆ ಇತ್ತು ನೀರಿದ್ದು. ನೀರಿಗೆ ಭಾರಿ ಚಿನ್ನಾಗ್ಯದ, ಭಾರಿ ತಂದಿಡ್ದಲ್ಲ ಅಂದಾಗ ನನ್ನ ಹೆಸರು ಲಿಂಗಪ್ಪ. ಭಾಳ ಪುಣ್ಯ ಆಗ್ಯದ್ರಿ ನೀರಿಂದ. ಇದಕ್ಕೆ ನಮ್ಗೆ ನೀರಿನ ಭಾಳ ತೊಂದರೆ ಇತ್ತು. ಇದೊಟ್ಟು ಭಾಳ ಪುಣ್ಯ ಮಾಡ್ಯದ. ಈಗ ಗೋಣಿಗೆ ಬಂತು ನೀರು. ಭಾಳ ಪುಣ್ಯ ಆಗ್ಯದ. ಹೊಸಳ್ಳಿ ಮಾದೇವಮ್ಮ. ಹೊಸಕೋಟೆ ನಗರದಲ್ಲಿ ಜಾಂಬವ ಯುವ ಸೇನೆ ಮತ್ತು ಭಾರತೀಯ ಸೇವಾ ಟ್ರಸ್ಟ್ನ ನೂತನ ಕೇಂದ್ರ ಕಚೇರಿ ಉದ್ಘಾಟನೆ ಮಾಡಲಾಯಿತು. ಸಂಘಟನೆಗಳು ಮತ್ತು ಟ್ರಸ್ಟ್ಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸಿ ಸರ್ಕಾರದ ಸವಲತ್ತುಗಳನ್ನು ತಲುಪಿಸುವಲ್ಲಿ ಕೊಂಡಿಯಂತೆ ಕೆಲಸ ಮಾಡಬೇಕು ಎಂದು ಬಸವ ಕಲ್ಯಾಣ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಮಹದೇವ ಸ್ವಾಮಿ ತಿಳಿಸಿದರು. ಹೊಸಕೋಟೆ ನಗರದಲ್ಲಿ ಜಾಂಬವ ಯುವ ಸೇನೆಯ ಮತ್ತು ಭಾರತೀಯರ ಸೇವಾ ಟ್ರಸ್ಟ್ನ ನೂತನ ಕೇಂದ್ರ ಕಚೇರಿ ಉದ್ಘಾಟನಾ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಬೆಳ್ಳಿ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಿ 500 ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಪೌರ ಕಾರ್ಮಿಕರಿಗೆ ಸೀರೆ ವಿತರಿಸಿ ಮಾತನಾಡಿದರು. ಸಂಘ ಸಂಸ್ಥೆಗಳು ಸಮಾಜಮುಖಿಯಾಗಿರಬೇಕು ಹೊರತು ಸ್ವಾರ್ಥಕ್ಕಾಗಿ ಕೆಲಸ ಮಾಡಬಾರದು. ಜಾಂಬವ ಯುವ ಸೇನೆ ಕಳೆದ ಹಲವು ವರ್ಷಗಳಿಂದ ರಾಜ್ಯದಾದ್ಯಂತ ಹೋರಾಟಗಳ ಮುಖಾಂತರ ದೀನದಲಿತರ ಹಿಂದುಳಿದವರ ಪರವಾಗಿ ನಿಂತು ಹೋರಾಟಗಳ ಮೂಲಕ ಸ್ಮಶಾನ ನಿವೇಶನಗಳನ್ನು ಮಂಜೂರು ಮಾಡಿಸಿ ವಸತಿ ಯೋಜನೆಗಳ ಮನೆಗಳನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದು, ಭಾರತೀಯರ ಜನಾಭಿವೃದ್ಧಿ ಟ್ರಸ್ಟ್ ಮುಖಾಂತರ ವಿಕಲಚೇತನರ ವಿಧವೆಯರ ರೋಗಿಗಳಿಗೆ ವಿವಿಧ ರೀತಿಯ ಸೇವೆಗಳನ್ನು ಮಾಡಿ
ಶೈಕ್ಷಣಿಕ ಮತ್ತು ಪರಿಸರ ಸಂರಕ್ಷಣೆಗೆ ಸ್ವಚ್ಛತೆ ಇನ್ನು ಮುಂತಾದ ಕೆಲಸಗಳ ಮೂಲಕ ರಾಜ್ಯದಾದ್ಯಂತ ಶಾಖೆಗಳನ್ನು ಮಾಡಿದ್ದು ಇಂದು ನಗರದಲ್ಲಿ ನೂತನವಾಗಿ ಕೇಂದ್ರ ಕಚೇರಿ ಉದ್ಘಾಟನೆ ಮಾಡಿ 500 ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರ ಹಾಗೂ ಪೌರ ಕಾರ್ಮಿಕರಿಗೆ ಸೀರೆ ವಿತರಿಸಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಬೆಳ್ಳಿ ಪಲಕೆಯಲ್ಲಿ ಮೆರವಣಿಗೆ ಮಾಡಿ ಗೌರವ ಸಮರ್ಪಿಸಿ ಅವರ ಆಶಯದಂತೆ ಶಿಕ್ಷಣ ಸಂಘಟನೆ ಹೋರಾಟದ ಹಾದಿಯಲ್ಲಿ ಜಾಂಬವ ಯುವ ಸೇನೆ ಬಂದಿರುವುದು ಶ್ಲಾಘನೀಯ ಎಂದರು. ಜಾಂಬವ ಯುವ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್.ಎಂ. ರಮೇಶ್ ಚಕ್ರವರ್ತಿ ಅವರು ಮಾತನಾಡಿ, ರಾಜ್ಯದಾದ್ಯಂತ 120ಕ್ಕೂ ಹೆಚ್ಚು ತಾಲೂಕು ಶಾಖೆಗಳು, 15 ಜಿಲ್ಲಾ ಶಾಖೆಗಳು, ಹೋಬಳಿ ಶಾಖೆಗಳ ಮೂಲಕ 2,000 ಪದಾಧಿಕಾರಿಗಳನ್ನು ನೇಮಕ ಮಾಡುವ ಮೂಲಕ ರಾಜ್ಯದಾದ್ಯಂತ ಅಂಬೇಡ್ಕರ್ ಮತ್ತು ಜಾಂಬವ ಅಭಿವೃದ್ಧಿ ನಿಗಮ ಹಾಗೂ ಲಿಡ್ಕರ್ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಮುದಾಯಕ್ಕೆ ಬರುವ ಯೋಜನೆಗಳನ್ನು ಕಟ್ಟಕಡೆಯ ವ್ಯಕ್ತಿಗಳಿಗೆ ತಲುಪಿಸುವಲ್ಲಿ ಶ್ರಮಿಸುತ್ತಿದ್ದೇವೆ ಎಂದು ನಾನು ನಿಮ್ಮ ಪ್ರೀತಿಯ ಮನೆ ಮಗ ಡಾಕ್ಟರ್ ರಮೇಶ್ ಚಕ್ರವರ್ತಿ ಮಾಡುವ ಅಭಿಮಾನಿ. ಇವತ್ತು ದಿನದಲ್ಲಿ ಜಾಂಬವ ಯುವ ಸೇನೆ ಸಂಘಟನೆಯ ಪ್ರಧಾನ ಕಚೇರಿ ಉದ್ಘಾಟನೆ ಹಾಗೂ ಭಾರತೀಯರ ಜನಾಭಿವೃದ್ಧಿ ಟ್ರಸ್ಟ್ ಕೂಡ ಉದ್ಘಾಟನೆ ಮಾಡ್ಕೊಂಡಿದ್ವಿ. ಅದರಲ್ಲಿ ರಿಯಲ್ ಎಸ್ಟೇಟ್ ಕೂಡ ನಾವು ಒಂದೇ ಆಫೀಸ್ನಲ್ಲಿ ಎಲ್ಲ ಉದ್ಘಾಟನೆ ಮಾಡ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಇರುವಂತಹ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಾನ್ಯ ಗುಡಿ ಚಿನ್ನೆ ಅವರು, ಹಾಗೆ ಭಾರತೀಯ ಸೇವಾ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂತಹ ಅಮರ್ ಅವರು, ಮತ್ತು ಪರಮ ಪೂಜ್ಯ ಶ್ರೀ ಸ್ವಾಮೀಜಿಗಳಿಯವರು, ಹಾಗೆ ನನ್ನ ಗುರು ಸ್ಥಾನದಲ್ಲಿ ನಿಂತು ಹಿರಿಯ ಬುದ್ಧವಚನಗಳನ್ನು ಹೇಳಿಕೊಡುವಂತಹ ನಮ್ಮ ನಾರಾಯಣ ಸಾಮಣ್ಣವರು, ಮೂಲ ನಿವಾಸಿ ಸಂಘಟನೆ ಅಂಬೇಡ್ಕರ್ ಸಂಘಟನೆಯ ಮುನ್ರಾಜ್ ಅವರು, ಮುನ್ಮಾರಪ್ಪ ಸಾಹೇಬರು ಮತ್ತು ಕನ್ನಡ ಪರ ಮತ್ತು ದಲಿತರ ಪರ ಮತ್ತು ಹಿಂದುಳಿದ ಪರ ಸಂಘಟನೆ ಹೋರಾಟಗಾರರು ಎಲ್ಲರೂ ಬಂದು ಇವತ್ತು ದಿನದಲ್ಲಿ ಈ ಒಂದು ಕಚೇರಿ ಉದ್ಘಾಟನೆಗೆ ಸಾಥ್ ಕೊಟ್ಟು ಆಶೀರ್ವಾದ ಮಾಡಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಾನು ಹೃತ್ಪೂರ್ವಕವಾದ ಎಲ್ಲರಿಗೂ ನಮನಗೆ ನಾನು ಹೇಳ್ತಾ ಒಂದೆರಡು ಮಾತು ಜೈ ಹಿಂದ್ ಜೈ ಹಿಂದ್. ಪರಮ ಪೂಜ್ಯರು ನಿರಂಜನ ಪ್ರಣವ ಸ್ವರೂಪಿಗಳು, ವಿವಿಧ ದಾಸೋಹ ಮೂರ್ತಿಗಳು, ಶತಾಯುಷಿಗಳು ಆಗಿರ್ತಕ್ಕಂಥ ಸಿದ್ಧಗಂಗಾಪುರದಿಂದ ಸ್ಮರಣೆ ಮಾಡಿ ಬಸವ, ಬುದ್ಧ, ಅಂಬೇಡ್ಕರ್ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಈ ಬಸವ, ಬುದ್ಧ, ಅಂಬೇಡ್ಕರ್ ಅವರನ್ನು ಅವರ ಸನ್ನಿಧಿಯಲ್ಲಿ, ಅವರ ಸನ್ಮಾರ್ಗದಲ್ಲಿ ಸನ್ನಡತೆ ಅಳವಡಿಸಿಕೊಂಡು ನಮ್ಮ ರಮೇಶ್ ಚಕ್ರವರ್ತಿಯವರು, ಹೆಸರೇ ರಮೇಶ್ ಚಕ್ರವರ್ತಿ ಅಂತೇಳಿ, ಶಿವಾಜಿ ಚಕ್ರವರ್ತಿ ಇದ್ದರು, ದೇಶವನ್ನು ಆಳ್ವಿಕೆ ಮಾಡೋದು ಅಶೋಕ ಚಕ್ರವರ್ತಿ. ಆದರೆ ನಮಗೆ ರಮೇಶ್ ಚಕ್ರವರ್ತಿ ಇದರಲ್ಲಿ ಭಾಳ ಸಜ್ಜನರು, ಸತ್ಪ್ರಿಯರು, ಎಲ್ಲರನ್ನು ಆಲಂಗಿಸುವಂತೆ ಇವನ್ ಯಾರವ ನಮ್ಮವ ಎಂದೆನಿಸುವಂಥ ಸದ್ಭಾವನೆಯುಳ್ಳವರಾಗಿ ಸಂಸ್ಕಾರವಂತರಾಗಿರ್ತಕ್ಕಂಥ ಚಕ್ರವರ್ತಿಯವರು ಜನಸೇವಾ ಸಂಘವನ್ನು, ಸಮಿತಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಜನಗಳಿಗೋಸ್ಕರವಾಗಿ ಈ ಸಮಿತಿಯನ್ನು ಉದ್ಘಾಟನೆ ಮಾಡಿ ದೀನ ದಲಿತರ, ಬಡವ ಬಗ್ಗರಿಗೆ ಮಾರ್ಗಸೂಚಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡಬೇಕು ಅಂತೇಳಿ ಜನಸೇವಾ ಸಂಘವನ್ನು, ಸಮಿತಿಯನ್ನು ಪ್ರಾರಂಭ ಮಾಡಿದರೆ ಈ ಜಾಂಬ ಯುವ ಸೇನೆ ಅದನ್ನು ವಿಶೇಷವಾಗಿರ್ತಕ್ಕಂಥದ್ದಿಲ್ಲ. ಅದರಿಂದಾಗಿ ಆ ಜಾಂಬ ಯುವ ಸೇನೆ ನಿರಂತರವಾಗಿ ಉದಾತ್ತಮವಾಗಿ ಮುಂದುವರಿಯುವಂಥ ಕೆಲಸಗಳಾಗಲಿ, ಬಸವ ಬುದ್ಧ ಅಂಬೇಡ್ಕರ್ ಅವರ ಆಶೀರ್ವಾದ, ಅವರ ಬಸವ ಬುದ್ಧ ಅಂಬೇಡ್ಕರ್ ಅವರ ಧರ್ಮದ ಅಡಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುವಂಥ ಕೆಲಸಗಳಾದರೆ ಎಲ್ಲವೂ ಕೂಡ ಸಾಧ್ಯ ಆಗ್ತದೆ ಅಂತೇಳಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿದರೆ ಇದರ ಪ್ರೊಸೆಷನ್ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ಅದರಿಂದಾಗಿ ಹೇಗೆ ನಡೀತಾ ಇದೆ ಹಾಗೆ ಮುಂದುವರಿಯುವಂಥ ಕೆಲಸಗಳಾಗಲಿ, ನೇರ ಪರ್ವತ ಮುಟ್ಟುವಂಥ ಕೆಲಸಗಳಾಗಲಿ ಹಾರೈಸಿ ಎರಡು ಮಾತು ಮುಕ್ತಾಯ ಕೊಡ್ತಾರೆ. ಯಲಹಂಕದ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ನಡೆಯಿತು. ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ಬೆಂಗಳೂರು ಉತ್ತರ ತಾಲೂಕಿನ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಭಾಗ್ಯ ಶೇಖರ್, ಉಪಾಧ್ಯಕ್ಷರಾಗಿ ಬೆಟ್ಟಹಳ್ಳಿ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷೆ ಜೆ ಶಾಂತಾ, ಉಪಾಧ್ಯಕ್ಷರಾದ ರಮೇಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಗಳಿಗೆ ಚುನಾವಣಾ ಪ್ರಕ್ರಿಯೆ ನಡೆಯಿತು. ಹೆಚ್ಚು ನಾಮಪತ್ರಗಳು ಸಲ್ಲಿಕೆ ಆಗದ ಕಾರಣ ಚುನಾವಣಾಧಿಕಾರಿ ರೀನಾ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಬರಯ್ಯ, ಮಾಜಿ ಅಧ್ಯಕ್ಷರಾದ ನರಸೇಗೌಡ, ರವಿಗೌಡ, ಕಿರಣ್ ಕುಮಾರ್, ಜೆ ಶಾಂತಾ, ಮಾಜಿ ಉಪಾಧ್ಯಕ್ಷರಾದ ರಮೇಶ್ ಮತ್ತು ಚರ್ಲಾ, ಚುನಾವಣಾ ಅಧಿಕಾರಿ ರೀನಾ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು.
ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ. ಎಲ್ಲರಿಗೂ ನಮ್ಮ ಸದಸ್ಯರಿಗಾಗಲಿ ಸಿಬ್ಬಂದಿ ವರ್ಗದವರಿಗಾಗಲಿ ಗ್ರಾಮಸ್ಥರಿಗಾಗಲಿ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಒಂದು 17 ಜನ ಸರ್ವ ಸದಸ್ಯರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಪಂಚಾಯತಿನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಯೋಜನೆಗಳು ರವಿಗೌಡರು, ಚಿಕ್ಕಂಪಯ್ಯ ಅವರು, ನಮ್ಮ MLA ವಿಶ್ವನಾಥ್ ಸರ್ ಅವರ ಅನುಮತಿಯಿಂದ ನಡ್ಕೊಂಡು ಹೋಗಿ ನಾವೇನು ಕೆಲಸ ಕಾರ್ಯಗಳು ಏನಾರ ಮಾಡಬೇಕು ಅಂದರೆ ನಡೆಸ್ಕೊಂಡು ಭಾಗ್ಯ. ಕುಮಾರ BS ಅಂದ್ಬಿಟ್ಟು ಇವತ್ತೇನು ನಮ್ಮ ಕಿತ್ತಳ್ಳಿ ಗ್ರಾಮ ಪಂಚಾಯತಿಲಿ 17 ಜನ ಸದಸ್ಯರಿದ್ದೀವಿ. ಎಲ್ಲರೂ ನಮಗೆ ಅವಿರೋಧವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಗ್ರಾಮ ಪಂಚಾಯತಿ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲದಕ್ಕೂ ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈಗ ನಮ್ಮ ನಾಯಕರುಗಳಾದಂಥ ರವಿಗೌಡರು, ನರಸೇಗೌಡರು, ಕೆಂಪಣ್ಣ ಎಲ್ಲರೂ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರು ತುಂಬಿರೋದೇ ಧನ್ಯವಾದಗಳು. ಸರ್, ನೂತನವಾಗಿ ಅಧ್ಯಕ್ಷರು ಉಪಾಧ್ಯಕ್ಷ ಆಯ್ಕೆ ಆಗಿದ್ದಾರೆ. ಅವ್ರ ಬಗ್ಗೆ ಇವತ್ತಿನ ದಿವಸ ನಮ್ಮ ಕಿತ್ತನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಿದ್ದಂಥ SR ವಿಶ್ವನಾಥರ ಆಶೀರ್ವಾದದಿಂದ ನಾವು ಈ 3 ವರ್ಷದಲ್ಲೂ ಯಾವುದೇ ಒಂದು ಬಣ ಮಾಡದೆ ಒಗ್ಗಟ್ಟಿನಿಂದ 17 ಜನ ಮೆಂಬರ್ಗಳು ಅವಿರೋಧವಾಗಿ ನಾವು ಸ್ಥಾನವನ್ನು ಹಂಚ್ಕೊಳ್ತಾ ಇದ್ದೀವಿ, ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ. ಇವತ್ತಿನ ದಿವಸ ಅದೇ ನಾವೇನು ನಡ್ಕೊಂಬಂದಿದ್ದೀವಿ ಮಾತಿನಂತೆ ಇವತ್ತು ಅವಿರಳ್ಳಿ ಗ್ರಾಮದ ವಾರ್ಡ್ನವರಾಗಿರ್ತಕ್ಕಂಥ ನಮ್ಮ ಭಾಗ್ಯ ಅವರು ಹಾಗೂ ಬೆಟ್ಟಳ್ಳಿ ಕುಮಾರ್ ಅವರು ನಮ್ಮ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ತುಂಬ ಹೃದಯ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಒಳ್ಳೆಯದಾಗಿ ಸರ್. ಅಧ್ಯಕ್ಷರಾಗಿ ಉಪಾಧ್ಯಕ್ಷ ಆಯ್ಕೆಯಾದ ನಮ್ಮ ಭಾಗ್ಯ ಮತ್ತು ಕುಮಾರ್ ಅವರಿಗೆ ಧನ್ಯವಾದ ತಿಳಿಸುತ್ತಾ, ಹಿಂದೆ ಶಾಂತ ಅವರು ಅಧ್ಯಕ್ಷರಾಗಿದ್ದರು ಮತ್ತು ನಮ್ಮ ರಮೇಶ್ ಅವರು ಉಪಾಧ್ಯಕ್ಷ ಅವರು ಒಳ್ಳೆಯ ಸುಧಾರಿತ ಆಡಳಿತ ಕೊಟ್ಟಿದ್ದಾರೆ. ಹಾಗೆಯೇ ಇವರು ಒಳ್ಳೆಯ ಆಡಳಿತ ಕೊಡಲಿ ಅಂತೇಳಿ ಅವರಿಗೆ ಶುಭಾಶಯ ಕೋರ್ತಾ, ಇದಕ್ಕೆ ಸಹಕರಿಸತಕ್ಕಂಥ ನಮ್ಮ ಎಲ್ಲ 17 ಜನ ನಮ್ಮ ಸದಸ್ಯರುಗಳು ಮತ್ತು ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು, ನಮ್ಮ PDO ಆಗ್ಬೋದು, ಸೆಕ್ರೆಟರಿ ಆಗ್ಬೋದು, ನಮ್ಮ ಇಂದಲಿಂದನೂ ನಮಗೆ ಒಳ್ಳೆಯ ಸಹಕಾರ ಕೊಡ್ತಾ ಬಂದವರೆ. ಹಾಗೆಯೇ ಇವತ್ತೇನು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸಹಕರಿಸಿದ ನಮ್ಮ ಎಲ್ಲರ ನೆಚ್ಚಿನ ಶಾಸಕರು ವಿಶ್ವನಾಥ್ ಅವರು ನಮಗೆ ತುಂಬ ಬೆಂಬಲ ಇದೆ. ಹಾಗೆ ನಮ್ಮ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾಗ್ಬೋದು, ನಮ್ಮ ಹಿರಿಯರು ವೆಂಕಟೇಶಣ್ಣ ಆಗ್ಬೋದು, ನಮ್ಮ ಸಿಂಗನಾಯಕನಹಳ್ಳಿ ರಾಜಣ್ಣರಾಗ್ಬೋದು, ಪ್ರತಿಯೊಬ್ಬರು ನಮಗೆ ಬೆಂಬಲವಾಗಿ ನಿಂತು ಇವತ್ತೇನು ನಮ್ಮ ಗ್ರಾಮ ಪಂಚಾಯತಿ ಸುಧಾರಿಸಿದೆ ಅನ್ನೋದಕ್ಕೆ ಇವರೆಲ್ಲ ಮುಖ್ಯ ಮುಖಂಡರ ಕಾರಣ. ಎಲ್ಲರಿಗೂ ಹೇಳೋದಷ್ಟೇ, ಏನು ನಮ್ಮ ಮೂಲಭೂತ ಸೌಕರ್ಯಗಳು ಏನಿದೆ ಎಲ್ಲ ನಿಟ್ಟಿನಲ್ಲಿ ನಮ್ಮೆಲ್ಲ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸಹಕರಿಸ್ತಾರೆ. ಅವ್ರ ಹಿಂದೆ ನಾವು ನಿಂತು ಸದಸ್ಯರುಗಳು ನಿಂತು ಅವ್ರಿಗೆ ಬೆಂಬಲ ಕೊಡ್ತೀವಿ. ಈಗ ಪದೇ ಪದೇ ಅಧ್ಯಕ್ಷರು ಉಪಾಧ್ಯಕ್ಷರು ಚೇಂಜ್ ಆದರೆ ಅಭಿವೃದ್ಧಿ ಹಿನ್ನಡೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸಾರಿ, ಅದು ಹೇಳ್ತಾರೆ. ನಾವೆಲ್ಲ ಈ ನಮ್ಮ ಗ್ರಾಮ ಪಂಚಾಯತಿಲಿ ಯಾವ ಮೆಂಬರು ನಾನು ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಅಧ್ಯಕ್ಷ ಆದವರಾಗಲಿ ಉಪಾಧ್ಯಕ್ಷರಾದವರಾಗಲಿ ತಾರತಮ್ಯ ಇಲ್ಲ. ಅಧ್ಯಕ್ಷರಾಗಿ ಕೂತಿರ್ತಾರೆ, ಬಟ್ ಎಲ್ಲ ಕೆಲಸ ಕಾರ್ಯ ಎಲ್ಲ ಮೆಂಬರು ಸೇರ್ ಮಾಡ್ತೀವಿ. ಏನು ಅಧ್ಯಕ್ಷರು ಸೇರಿ ಅಧ್ಯಕ್ಷರು ಆಗಿದ ತಕ್ಷಣ ಎಲ್ಲ ಜವಾಬ್ದಾರಿ ಅವ್ರಿಗೆ ಹಾಕಲ್ಲ, ಪ್ರತಿಯೊಬ್ಬ ಮೆಂಬರು ಜವಾಬ್ದಾರಿ ತೊಗೊತೀವಿ. ಆ ಜವಾಬ್ದಾರಿ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮುನ್ನಡೆಸ್ತೀವಿ. ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ನೀಡುವಂತೆ ನೆಲಮಂಗಲ ತಾಲೂಕು ಕರವೇ ಅಧ್ಯಕ್ಷ ಮಂಜೇಗೌಡರು ಸರ್ಕಾರಕ್ಕೆ ಒತ್ತಾಯಿಸಿದರು. ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ನೀಡುವಂತೆ ನೆಲಮಂಗಲ ತಾಲೂಕು ಕರವೇ ಅಧ್ಯಕ್ಷ ಮಂಜೇಗೌಡರು ಸರ್ಕಾರಕ್ಕೆ ಒತ್ತಾಯ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ನೀಡುವಂತೆ ನೆಲಮಂಗಲ ತಾಲೂಕು ಕರವೇ ಅಧ್ಯಕ್ಷ ಮಂಜೇಗೌಡ ಅವರು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ನೆಲಮಂಗಲದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಜೇಗೌಡ ಅವರು, ಹೊರ ರಾಜ್ಯದಿಂದ ಬರೋವರೆಗೂ ಹೆಚ್ಚಿನ ಉದ್ಯೋಗ ದೊರೆಯುತ್ತಿದ್ದು ಇಲ್ಲಿನ ಕನ್ನಡಿಗರಿಗೆ ಅನ್ಯಾಯವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಈ ಧೋರಣೆಯ ವಿರುದ್ಧ ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಅವರ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಮಂಜೇಗೌಡ ಅವರು, ಹೊರ ರಾಜ್ಯದಿಂದ ಕೆಲಸ ಅರಿಸಿ ಬರುವವರನ್ನ ವಾಪಸ್ ಕಳಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ನೆಲಮಂಗಲ ತಾಲೂಕು ಕರವೇ ಅಧ್ಯಕ್ಷ ಮಂಜೇಗೌಡರು, ತಾಲೂಕಾ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್, ಸೋಂಪುರ ಹೋಬಳಿ ಅಧ್ಯಕ್ಷ ರಮೇಶ್ ಡಾಬಾಸ್ಪೇಟೆ, ಸೋಂಪುರ ಹೋಬಳಿ ಉಪಾಧ್ಯಕ್ಷ ಲೋಕೇಶ್ ಸೇರಿದಂತೆ ತಾಲೂಕಾ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಇನ್ನು ಅನೇಕರು ಉಪಸ್ಥಿತರಿದ್ದರು. ಹನುಮಂತರಾಜು, NKSTV4 ನ್ಯೂಸ್, ಬೆಂಗಳೂರು. ನಮಸ್ತೆ, ನನ್ನ ಹೆಸರು ಮಂಜೇಗೌಡರು ಅಂತ, ನೆಲಮಂಗಲ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು. ಇವತ್ತು ಇಲ್ಲಿ ಕರೆದಿರೋ ಉದ್ದೇಶ ಒಂದೇ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಆದೇಶದ ಮೇರೆಗೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರು TS ನರಸರಾಜಗೌಡರು ಸಹಕಾರದೊಂದಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಪುರುಷೋತ್ತಮ ಗೌಡರ ಜೊತೆ ಸೇರಿ ಮಾತಾಡಿ ಇದನ್ನ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ.
ಯಾಕಪ್ಪ ಇವತ್ತು ಮಾತಾಡಬೇಕಾದಂಥ ಸಂದರ್ಭ ಬಂದಿದೆ ಅಂದರೆ ಡಿಸೆಂಬರ್ 22ನೇ ತಾರೀಕು ಏನು ಒಂದು ಕನ್ನಡ ನಾಮಫಲಕದ್ದು ಹೋರಾಟ ಆಯಿತು, ಇವತ್ತು ಅದೇ ರೀತಿಯಲ್ಲಿ ಕನ್ನಡಿಗರಿಗೆ, ಈ ನಾಡಿನ ಜನತೆ, ಈ ನಾಡಿನ ಮಕ್ಕಳು, ಈ ನೆಲದ ಮಕ್ಕಳು, ಈ ಮಣ್ಣಿನ ಮಕ್ಕಳು ಅವರಿಗೆ ಕೆಲಸ ಸಿಗ್ತಾ ಇಲ್ಲ. ಯಾಕಪ್ಪ ಕೆಲಸ ಸಿಗ್ತಾ ಇಲ್ಲ ಅಂದರೆ ಎಲ್ಲ ಹೊರ ರಾಜ್ಯದವ್ರು ಬಂದು ತುಂಬ್ಕೊಂಡ್ಬಿಟ್ಟವ್ರೆ. ಹಾಗಾಗಿ ಇವತ್ತು ಅವ್ರನ್ನ ವಾಪಸ್ ಕಳಿಸೋ ಕೆಲಸ ಆಗಬೇಕು. ಆಮೇಲೆ ಕನ್ನಡಿಗರಿಗೆ, ಈ ನೆಲದ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಸಿಗಬೇಕು. ಇವತ್ತು ಕನ್ನಡಿಗರಿಗೆ 100% ಉದ್ಯೋಗ ಕೊಡಿ ಅಂತ ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಒತ್ತಾಯ ಮಾಡಿದ್ವಿ. ಮುಖ್ಯಮಂತ್ರಿಗಳು ಒಪ್ಕೊಂಡವ್ರೆ, ಅದು ಏನು ಮಾಡಲಿ, ಒಬ್ರು ಕೈಲಿ ಇರಲ್ಲ ಅಂತಾರೆ. ಇವತ್ತು ಗುಜರಾತಿಗಳಾಗಿರ್ಬೋದು, ಸಿಂಧಿಗಳಾಗಿರ್ಬೋದು, UP, ಜಮ್ಮು ಕಾಶ್ಮೀರ, ಅಸ್ಸಾಂ, ಒರಿಸ್ಸಾ, ಬಿಹಾರ ಈ ಕಡೆಯಿಂದ ಜನ ಬಂದು ಬೆಂಗಳೂರು ಆವರಿಸ್ಕೊಂಡ್ಬಿಟ್ಟವ್ರೆ. ಮುಂಚೆ ಈ ತಮಿಳುನಾಡು, ಆಂಧ್ರದಲ್ಲಿದ್ದರು. ಇವತ್ತೇನಾಗಿದೆ, ಎಲ್ಲ ಬರೀ ಉತ್ತರ ಭಾರತೀಯರು ಬಂದು ಬೆಂಗಳೂರನ್ನ ಅಕ್ವೈರ್ ಮಾಡ್ಕೊಂಡ್ಬಿಟ್ಟವ್ರೆ, ಕರ್ನಾಟಕ ಅಕ್ವೈರ್ ಮಾಡ್ಕೊಂಡ್ಬಿಟ್ಟವ್ರೆ. ಹಾಗಾಗಿ ಇವತ್ತು ಕನ್ನಡಿಗೆ, ಕನ್ನಡ ಈ ನೆಲದ ಮಕ್ಕಳಿಗೆ, ಈ ನಾಡಿನ ಮಕ್ಕಳಿಗೆ 100ಕ್ಕೆ 100 ಉದ್ಯೋಗ ಕೊಡಲೇಬೇಕು. ಬೇರೆ ರಾಜ್ಯದವರಿಗೆ ಕೊಡಕ್ಕೆ ಹೋಗ್ಬೇಡ್ರಿ. ಕನ್ನಡ ನಾಮಫಲಕದ್ದು ಏನು ಒಂದು ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮ BBMP ಡೈರೆಕ್ಟರ್ ಕಿಶೋರ್ ಗಿರಿನಾಥ್ ಅವರು ಏನು ಒಂದು ಸುಗ್ರೀವಾಜ್ಞೆ ತಂದು ಸರ್ಕಾರದಿಂದ ನಾಮಫಲಕ ಕನ್ನಡದಲ್ಲೇ ಹಾಕಬೇಕು ಅಂತ, ಅದೇ ಥರ ಇದೊಂದು ಹೋರಾಟ ಭಾಳ ದೊಡ್ಡ ಮಟ್ಟದಲ್ಲಿ ಇನ್ನು ಹೋರಾಟ ಆಗುತ್ತೆ. ಯಾಕಪ್ಪ ಅಂದರೆ ಇವತ್ತು ಈ ನೆಲದ ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ. ಯಾವುದೇ ಒಂದು ಗೌರ್ಮೆಂಟ್ ಹೋದ್ರು, ಕಂಪ್ನಿಗೆ ಹೋದ್ರು ಅಷ್ಟೇ, ಯಾವುದೇ ಬ್ಯಾಂಕ್ಗಳಿಗೆ ಹೋದ್ರು ಅಷ್ಟೇ, ಕನ್ನಡವನ್ನು ಹುಡುಕ್ಬೇಕು ನಾವು. ಈಗ ನಾವು ನೀವು ಏನೋ ಒಂದು ಅಕ್ಷರ ಕಲ್ತಿದ್ವಿ, ನಾವು ಚಲಕಲ ಫಿಲ್ ಮಾಡ್ತೀವಿ. ಬೇರೆ ಭಾಷೆ ಕನ್ನಡ ಬಿಟ್ಟು ಎಲ್ಲ ಬೇರೆ ಪರಭಾಷೆಗಳು ಬಂದು ಬೆಂಗಳೂರನ್ನ ಅಕ್ವೈರ್ ಮಾಡ್ಯವ್ರೆ. ಒಬ್ಬ ಸೇಟ್ ಹೇಳ್ತಾನಂತೆ ಬೆಂಗಳೂರಲ್ಲಿ, ಬೆಂಗಳೂರು ನೆಕ್ಸ್ಟ್ ನಾವೇ ಆಳೋದು, ನೀವು 30% ಇದ್ಕೊಂಡು ಎಷ್ಟು ಮಾತಾಡ್ತೀರ ಅಂತ ಕೇಳ್ತಾರಂತೆ ಒಬ್ಬ ಸಿಂಧಿ ಸೇಟು. ಅವನಿಗೆ ಇಷ್ಟೆಲ್ಲ ಬೆಳೆಯಕ್ಕೆ ಕಾರಣ ಯಾರು? ನಾವೇ. ಯಾಕೆಂದ್ರೆ ಕರ್ನಾಟಕಕ್ಕೆ ಬಂದ ತಕ್ಷಣ ನಾವು ಮನೆ ಬಾಡಿಗೆ ಕೊಡ್ತೀವಿ, ಜಮೀನು ಕೊಡಿಸ್ತೀವಿ, ಸೈಟ್ಗಳು ಕೊಡಿಸ್ತೀವಿ, ಅಲ್ಲಿ ಜಾಗ ಮಾಡ್ಕೊತಾರೆ ಸ್ವಲ್ಪ ಕುತ್ಕೊಳ್ಳೋಕ್ಕೆ, ಒಂದು ಬೀಡ ಅಂಗಡಿ ಮಾಡ್ಕೊತಾರೆ. ಒಬ್ಬ ಬೀಡ ಅಂಗಡಿ ಮಾಡಿದಂಥ ವ್ಯಕ್ತಿ ಇವತ್ತು 1000 ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದಾನೆ ಇದೇ ಬೆಂಗಳೂರಿನಲ್ಲಿ. ಅವ್ರಿಗೆಲ್ಲ ನಮ್ಮ ಕನ್ನಡದಲ್ಲೇ ಸಪೋರ್ಟ್ ಮಾಡ್ತಿದ್ದೀವಿ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೀವಿ, ಈ ನಾಡಿನ ಮಕ್ಕಳಿಗೆ, ಈ ನೆಲದ ಮಕ್ಕಳಿಗೆ 100ಕ್ಕೆ 100 ಉದ್ಯೋಗ ಕೊಡಬೇಕು. ಇಲ್ವಾ ಅವ್ರನ್ನ ಬಾರ್ಡ್ರಿಂದ ಅದೇ ತಗೊಂಡೋಗಿ ಬಿಡಿಸ್ಬೇಕು. ನೀವು ಇಲ್ಲಿ ಬೆಂಗಳೂರಲ್ಲಿ ಬೇರೆಯವ್ರ ಆಟ ನಡೆಯೋಕ್ಕಿಲ್ಲ, ನಡೆಸೋದಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಇರೋವರೆಗೂ ಬೇರೆ ಆಟಗಳು, ಬೇರೆ ರಾಜ್ಯದವರು ವಲಸೆ ಕಾರ್ಮಿಕರು ಏನು ತುಂಬಿ ತುಡುಕ್ತಾ ಇದ್ದಾರೆ, ಅವ್ರು ಹೆಂಗ್ ಬಂದವ್ರೆ ಕಳಿಸ್ಕೊಡೋ ಕೆಲಸನ ಸರ್ಕಾರ ಮಾಡಬೇಕು. ಇವತ್ತು ಕನ್ನಡ ಮಕ್ಕಳಿಗೆ ಕೆಲಸ ಕೊಡದೆ ಇನ್ನು ಯಾರಿಗೆ ಕೆಲಸ ಕೊಡ್ತೀರ ಸ್ವಾಮಿ ನೀವು? ಕನ್ನಡದವರಿಗೆ ಕೆಲಸ ಕೊಡಬೇಕು. ಕನ್ನಡದವ್ರಿಗೆ 20% ಕೆಲಸದಲ್ಲಿಲ್ಲ, 80% ಹೊರ ರಾಜ್ಯದವ್ರು ಬಂದು ಇಡೀ ಬೆಂಗಳೂರನ್ನ ಅಕ್ವೈರ್ ಮಾಡ್ಕೊಂಡ್ಬಿಟ್ಟವ್ರೆ. ಹಾಗಾಗಿ ಮುಖ್ಯಮಂತ್ರಿಗಳ ಹತ್ರ ನಾವು ಮನವಿ ಮಾಡ್ಕೊಂಡಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ಹಾಗಾಗಿ ಪ್ರತಿಯೊಂದು ಗೌರ್ಮೆಂಟ್ ಫ್ಯಾಕ್ಟ್ರಿ ಆಗಿರಲಿ, ಪ್ರೈವೇಟ್ ಫ್ಯಾಕ್ಟ್ರಿ ಆಗಿರಲಿ, ಯಾವುದೇ ಒಂದು ಕೆಲಸ ಆಗಿರಲಿ, ಪ್ರತಿಯೊಂದು ಕನ್ನಡದವರಿಗೆ ಕೊಡಬೇಕು ಅನ್ನೋದು ಒಂದು ಒತ್ತಾಸೆ. ಕನ್ನಡದವರಿಗೆ ಕೆಲಸ ಸಿಗ್ತದೆ. ಇವತ್ತು ಒಳ್ಳೊಳ್ಳೆ ಕೆಲಸಗಳನ್ನೆಲ್ಲ ಬೇರೆ ಕೊಟ್ಟು ಕನ್ನಡದವರಿಗೆಲ್ಲ ಈ ಕಸ ಮಾಡಿಸೋದು, ಸೆಕ್ಯೂರಿಟಿ ಕೆಲಸ, P1 ಕೆಲಸಗಳು ಇಂಥವು ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಕನ್ನಡದಲ್ಲಿ ಬಂದು ಗಲಾಟೆ ಮಾಡ್ತಾರೆ, ರಕ್ಷಣಾ ವೇದಿಕೆ ಬಂದು ಗಲಾಟೆ ಮಾಡ್ತಾರೆ. ಇವತ್ತು ಕನ್ನಡ ಪರ ಸಂಘಟನೆ ಇಲ್ಲ ಅಂದಿದ್ರೆ ಬೆಂಗಳೂರು ಇಷ್ಟೊತ್ತಿ ನಮ್ಮ ಕೈ ತಪ್ಪಲ್ಲ ಸರ್. ಈಗಲೂ ಬೆಂಗಳೂರಿನ ಕೈ ಬಿಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ 5 ಭಾಗಗಳಾಗಿ ವಿಭಜನೆ ಮಾಡಬೇಕು ಅಂತ ಹೊರಟಾರೆ ಸರ್ಕಾರದವರು. ಅದಾಗಲಿಕ್ಕೆ ನಾವು ಬಿಡೋದಿಲ್ಲ. ಯಾಕೆಂದ್ರೆ ಕನ್ನಡಿಗರ ಕೈಲೇ ಇರಬೇಕು ಸರ್ಕಾರ, ಕನ್ನಡದಲ್ಲೇ ಆಳಬೇಕು. ಬೇರೆ ರಾಜ್ಯದ ಬಂದು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡೋಕ್ಕಾಗಲ್ಲ, ಆಳ್ವಿಕೆ ಮಾಡೋಕ್ಕೆ ಬಿಡೋದಿಲ್ಲ. ಯಾಕಪ್ಪ ಅಂದರೆ ಅವನ ಸೇಟು ಬೆಂಗಳೂರು ನಾವು ಆಳ್ತೀವಿ ಅಂತಾನೆ. ಬೆಂಗಳೂರು ಆಳಕ್ಕೆ ನಾವು ಬಿಟ್ಕೊಟ್ಟಿರ್ತಾನೆ ಅವ್ರು ಆಡೋದು, ಅವನು ಖಾಲಿ ಮಾಡಿಸೋ ಕೆಲಸನ ನಾವು ಮಾಡ್ತೀವಿ. ಕನ್ನಡದಲ್ಲಿ ಉದ್ಯೋಗ ಕೊಡಲಿಲ್ಲ ಅಂದರೆ ಯಾರ್ಯಾರನ್ನ ಎಲ್ಲೆಲ್ಲಿ ಯಾವ ಸ್ಟೇಟಿಗೆ ಕಳಿಸ್ಬೇಕು ಆ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಹಾಗಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಟಿ.ಎ. ನಾರಾಯಣಗೌಡರು ಇವತ್ತೊಂದು ಡಿಸಿಷನ್ ತಗೊಂಡ್ರೆ, ಒಂದು ತೀರ್ಮಾನನ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ಆಮೇಲೆ ಇನ್ನೂ ಒಂದು ಮಾತು ಹೇಳಿದ್ರೆ, ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ ಅನ್ನೋ ಮಾತನ್ನ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಹೇಳಿದ್ದಾರೆ. ಇವತ್ತು ನಾರಾಯಣಗೌಡರು ಒತ್ತಾಯ ಒಂದೇ, ನಾರಾಯಣಗೌಡರ ಜೊತೆ ನಾವಿದ್ದೀವಿ. ಒಂದೇ ಕೂಗು, ಕನ್ನಡದವರಿಗೆ, ಕನ್ನಡದ ಈ ನೆಲದ ಮಕ್ಕಳಿಗೆ ಕೆಲಸ ಕೊಡಬೇಕು. 80% ಏನು ಸುಗ್ರೀವಾಜ್ಞೆ ತಂದ್ರೆ ನಾಮಪತ್ರ ಹೋರಾಟದಲ್ಲಿ ಇವತ್ತು ಮೊನ್ನೆಲ್ಲ ಡಾಬಸ್ಪೇಟೆಗೆ ಹೋಗಿದ್ವಿ. ಸುಮಾರು ಜನ, ಒಂದು 10% ಇನ್ನೂ ಇಂಗ್ಲಿಷ್ ಬೋರ್ಡಲ್ಲಿ ಅವರೇ.
ಕನ್ನಡ ಹಾಕಿಲ್ಲ. ಬಂದು ನೋಡೋಣ ಏನು ಮಾಡ್ತಾರೆ ನಮ್ಮ ಮಟ್ಟಕ್ಕವ್ರೆ ಬಿಡಲ್ಲ ಸ್ವಾಮಿ, ನೀವು ಫ್ಯಾಕ್ಟ್ರಿ ಖಾಲಿ ಮಾಡ್ಕೊಂಡು ಇಲ್ಲ ಕನ್ನಡ ಬೋರ್ಡ್ ಹಾಕ್ಬೇಕು, ಕನ್ನಡದಲ್ಲಿ ಕೆಲಸ ಕೊಡಬೇಕು. ಹಾಗಾಗಿ ಈ ಒಂದು ಒತ್ತಾಯನ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಕನ್ನಡದ ಮಕ್ಕಳಿಗೆ ಆಗಬೇಕು, ಕನ್ನಡದ ನೆಲದಲ್ಲಿ ಇರ್ತಕ್ಕಂಥವ್ರು, ಕಾವೇರಿ ನೀರು ಕುಡಿಯೋಂಥವ್ರು, ಈ ನೆಲದ ಗಾಳಿ ಸೇವನೆ ಮಾಡ್ತಾ ಇರೋರು, ಖಂಡಿತವಾಗ್ಲವರು ಕನ್ನಡದ ನಮ್ಮ ಈ ನೆಲದ ಮಕ್ಕಳಿಗೆ ಮತ್ತು ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಬೇಕು, ಉದ್ಯೋಗ ಕೊಡಬೇಕು. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಭದ್ರಾ ನೀರು ವ್ಯರ್ಥ. ತರೀಕೆರೆಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ನರೇಂದ್ರ ಆರೋಪ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಭದ್ರಾ ನೀರು ವ್ಯರ್ಥ. ಜೆಡಿಎಸ್ ತಾಲೂಕಾ ಅಧ್ಯಕ್ಷ ನರೇಂದ್ರ ಆರೋಪ. ರೈತರ ಜೀವನಾಡಿ ಕುಡಿಯುವ ನೀರಿನ ಅಕ್ಷಯ ಸಾಗರ ಭದ್ರಾ ಡ್ಯಾಂ ಇಲಾಖೆಯ ಡ್ರಿಪ್ ಯೋಜನೆ ಅಡಿ ಕೈಗೊಂಡಿರುವ ಕಳಪೆ ಕಾಮಗಾರಿಯಿಂದ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಅಸಲಿತನ ಕಳೆದುಕೊಂಡು ನಿರ್ವಹಣೆಗೆ ಬಾರದೆ ನದಿ ನೀರಿನ ನಿರ್ವಹಣಾ ಗೇಟ್ ಹಾಕಲು ಬಾರದೆ ನೀರು ವ್ಯರ್ಥವಾಗಿ ಪೋಲಾಗುತ್ತಿದ್ದು, ಇದರಿಂದ ಮುಂದಿನ ದಿನಗಳಲ್ಲಿ ರೈತರಿಗೆ ಹಾಗೂ ಕುಡಿಯುವ ನೀರಿಗೆ ಆತಂಕ ಎದುರಾಗುವಂತೆ ಮಾಡಿರುವ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಲಹೆಗಾರರ ಸದಸ್ಯರನ್ನ ಅಮಾನತು ಮಾಡಿ ವಿಚಾರಣೆ ನಡೆಸುವಂತೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷ ಹಾಗೂ ಭದ್ರಾ ಹಿತರಕ್ಷಣಾ ಸಮಿತಿಯ ಸದಸ್ಯ ಎಂ ನರೇಂದ್ರ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಅವರು ಜೆಡಿಎಸ್ ಕಾರ್ಯಾಲಯ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ, ಈ ಹಿಂದೆ ಡ್ಯಾಮ್ ರಿಹ್ಯಾಬಿಟೇಷನ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಸುಮಾರು 40 ಕೋಟಿ ವೆಚ್ಚದಲ್ಲಿ ಭದ್ರಾ ಡ್ಯಾಮಿನ ಮುಖ್ಯ ಭಾಗವನ್ನ ದುರಸ್ತಿಯ ನೆಪದಲ್ಲಿ ಭ್ರಷ್ಟ ಅಧಿಕಾರಿಗಳು ಇನ್ನು 100 ವರ್ಷಗಳ ಬಾಳಿಗೆ ಬರುತ್ತಿದ್ದ ಸ್ಟೀಲಿಂಗ್ ಬೇಸನ್ ಹಾಗೂ ಪ್ಲೇಟ್ಸ್ ಹಾಗೂ ಬ್ಯಾಂಡ್ಸ್ಗಳನ್ನ ಸುಸಜ್ಜಿತವಾಗಿದ್ದರೂ ಹಣ ದಾಸಿಗೆ ಬಿದ್ದು ಗ್ರೋಟಿಂಗ್ ಕಾಮಗಾರಿಯ ನೆಪದಲ್ಲಿ ಕಾರ್ಯನಿರ್ವಹಿಸಿ ಭದ್ರಾ ಡ್ಯಾಮಿನ ಅಸಲಿತನಕ್ಕೆ ಮಾರಕವಾಗುವ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ. ಮೂಲ ಸ್ವರೂಪ ಕಳೆದುಕೊಂಡು ಭದ್ರಾ ಇಂದು ಆತಂಕ ಸ್ಥಿತಿಯಲ್ಲಿ ತಲುಪಿದೆ ಎಂದು ತಿಳಿಸಿದರು. ಈ ಸಂಬಂಧ ಸಂಬಂಧಪಟ್ಟ ಇಲಾಖೆಗೆ ಹಾಗೂ ಸರ್ಕಾರಕ್ಕೆ ಕಳಪೆ ಆಗಿರುವ ಕಾಮಗಾರಿಯನ್ನು ಪುನರ್ ದುರಸ್ತಿಗೊಳಿಸುವ ಹಿನ್ನೆಲೆಯಲ್ಲಿ ಕೈಗೊಂಡ ಕಾಮಗಾರಿಯು ನೀರು ವಿತರಣೆ ಗೇಟ್ ಎತ್ತಿದ ತಕ್ಷಣವೇ ಸ್ಟೀಲಿಂಗ್ ಹಾಗೂ ಸೈಡ್ ಗೋಡೆ ಕೊಚ್ಚಿ ಹೋಗಿದ್ದು, ಅದರಂತೆ ಈ ಗೇಟಿನ ಕಾಮಗಾರಿಯು ಯೋಜನೆಯಲ್ಲಿ ಒಳಗೊಂಡಿತ್ತು ಎಂದು ಪರೀಕ್ಷಿಸಿಕೊಳ್ಳದ ಅವರು ಕಾಮಗಾರಿ ನೆಪದಲ್ಲಿ ಪರೀಕ್ಷಿಸಲು ಹೋಗಿ ಇಂದು ತೆಗೆದ ಗೇಟ್ ಹಾಕಲು ಬಾರದ ಪರಿಸ್ಥಿತಿ ತಲುಪಿದೆ. ಇದಕ್ಕೆ ಡ್ರಿಪ್ ಯೋಜನೆ ಅಡಿ ಕೈಗೊಂಡ ಕಳಪೆ ಕಾಮಗಾರಿಗೆ ಸಾಕ್ಷಿಯಾಗಿದೆ. ಬೇಸಿಗೆ ಕಾಲದಲ್ಲಿ ಇವುಗಳನ್ನೆಲ್ಲವನ್ನ ಪರೀಕ್ಷಿಸಿ ಸರಿ ಮಾಡಿಕೊಳ್ಳಬೇಕಾದ ಅಧಿಕಾರಿಗಳು ಮಳೆಗಾಲದಲ್ಲಿ ಹಾಗೂ ನದಿಗೆ ಒಳಹರಿವು ಬರುವ ಸಂದರ್ಭದಲ್ಲಿ ಪರೀಕ್ಷಿಸಲು ಹೋಗಿ ತೆಗೆದ ಗೇಟ್ ಹಾಕಲು ಬಾರದಂತಹ ಪರಿಸ್ಥಿತಿಗೆ ತಲುಪಿದೆ. ಇದರಿಂದ ಪ್ರತಿದಿನ 4000 ಕ್ಯೂಸೆಕ್ ನೀರು ನದಿಯಿಂದ ಹೊರ ಹೋಗುತ್ತಿದ್ದು ನೀರು ಪೋಲಾಗುತ್ತಿದ್ದು, ಇದರಿಂದ ಮುಂದಿನ ದಿನಗಳಲ್ಲಿ ರೈತರ ಬೆಳೆಗಳಿಗೆ ಕುಡಿಯುವ ನೀರಿಗೆ ಮಳೆ ಸರಾಸರಿ ಇಲ್ಲದ ಕಾರಣ ತೊಂದರೆ ಎದುರಾಗಲಿದೆ ಎಂದು ದೂರಿದರು. ಭದ್ರಾ ಹಿತರಕ್ಷಣಾ ಸಮಿತಿಯಿಂದ ಸೆಂಟ್ರಲ್ ವಾಟರ್ ಬೋರ್ಡ್ ಕಮಿಷನ್ ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಸಂರಕ್ಷಣಾ ಸಮಿತಿ ಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಮಂತ್ರಿಗಳಿಗೂ ಸಹ ದೂರು ನೀಡಿ ಸಂಬಂಧಪಟ್ಟ ಕಾಮಗಾರಿಗಳಿಗೆ ಬಿಲ್ ಪಾವತಿಸದಂತೆ ಮನವಿ ಮಾಡಿದರೂ ಸಹ ಭದ್ರಾ ಡ್ಯಾಮಿನ ಸಲಹೆಗಾರರಿಗಾಗಿ ನಿಯೋಜಿಸಿರುವ ನಿವೃತ್ತ ಚೀಫ್ ಇಂಜಿನಿಯರ್ ಮಾಧವ್ ಅವರ ಸಲಹೆ ಮೇರೆಗೆ ಗುತ್ತಿಗೆದಾರರಿಗೆ ಬಿಲ್ ಮೊತ್ತವನ್ನು ಪಾವತಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂತಹ ಅವಾಂತರಗಳು ಸೃಷ್ಟಿಯಾಗಿದ್ದು, ತಕ್ಷಣ ಸಲಹೆ ನೀಡಿದವರನ್ನ ಸಂಬಂಧಿಸಬೇಕು ಹಾಗೂ ಬಿಲ್ ನೀಡಿದ ಸಿಇಒ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರದೀಪ HENKS TV4 ನ್ಯೂಸ್ ತರೀಕೆರೆ. ಲಕ್ಷಾಂತರ ರೈತರ ಜೀವನಾಡಿ ಭದ್ರಾ. ಆ ಭದ್ರಾ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಭದ್ರಾ ನೀರು ಇಂದು 5000 ಕ್ಯೂಸೆಕ್ಸ್ ನೀರು ವ್ಯರ್ಥವಾಗ್ತದೆ. ಕಳಪೆ ಕಾಮಗಾರಿಯಿಂದ ಹಾಕಲು ಬಾರದ ಗೇಟ್ ನಿಂದ ಸಂಕಷ್ಟಕ್ಕೆ ರೈತರು ಮತ್ತು ಕುಡಿಯುವ ನೀರಿನ ತೊಂದರೆ ಮುಂದಿನ ದಿನಗಳಲ್ಲಿ ಎದುರಾಗಲಿದೆ. ಏನು ರೈತರ ಜೀವನಾಡಿಯಾಗಿರ್ತಕ್ಕಂಥ ಭದ್ರಾ ಅಕ್ಷಯ ಸಾಗರ ರೈತರಿಗೆ, ಇಂಥ ರೈತರನ್ನು ಅನುಕೂಲವಾಗುವಂಥ ಭದ್ರಾ ಡ್ಯಾಮನ್ನು ಡ್ರಿಪ್ ಯೋಜನೆಯಡಿ ಕಾಮಗಾರಿ ನಿರ್ವಹಿಸುವ ಸಂದರ್ಭದಲ್ಲಿ ಕಳಪೆ ಕಾಮಗಾರಿ ಮಾಡಿದ ಹಿನ್ನೆಲೆಯಲ್ಲಿ ಇಂದು ಭದ್ರೆಯ ಕ್ರಸ್ ಗೇಟ್ ಏನು ನದಿಗೆ ಬಿಡುವ ಗೇಟಿನ ತೆಗೆದಿದ್ದು ಹಾಕಲು ಬಾರದೇ ಇರೋದ್ರಿಂದ ಒಳ ಹರಿವು ಬರುವಂಥ ನೀರು ಅದು ಹೊರ ಹರಿವಾಗಿ ಹರಿದು ಹೋಗ್ತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ಸರಾಸರಿಯ ಮಳೆಯ ಸಂಖ್ಯೆ ಕಡಿಮೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ರೈತರಿಗೆ ಹಾಗೂ ಕುಡಿಯುವ ನೀರಿಗೆ ಹಾಹಾಕಾರ ಬರಲಿದೆ. ಕಾರಣ ಇಷ್ಟೇ, ಈಗ ಡ್ಯಾಮ್ 120 ಅಡಿ ನೀರಿದ್ದು ಈ ನೀರು ಒಳ ಹರಿವು ಮಳೆ ಇಲ್ಲದೇ ಕಾರಣ ಬಂದಂಥ ಒಳ ಹರಿವು ಕ್ರಸ್ ಗೇಟ್ ರಿಪೇರಿಯ ನೆಪದಲ್ಲಿ ತೆಗೆಯುವಂಥ ಸಂದರ್ಭದಲ್ಲಿ ಕಳಪೆ ಆಗುವುದರಿಂದ ಅದನ್ನು ಮತ್ತೆ ಪುನಃ
ಗೇಟನ್ನು ಹಾಕುವುದು ಬಾರದೇ ಇರುವ ಕಾರಣ ಸಂಪೂರ್ಣ ನೀರು ವ್ಯರ್ಥ ಆಗ್ತಾ ಇದೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನೀರಾವರಿ ಇಲಾಖೆ ಅಧಿಕಾರಿಗಳನ್ನ ಮತ್ತು ಇದಕ್ಕೆ ಕಳಪೆ ಕಾಮಗಾರಿಗೆ ಸಲಹೆಗಾರರಾಗಿರ್ತಕ್ಕಂಥ ಏನು ನಿವೃತ್ತ ಚೀಫ್ ಇಂಜಿನಿಯರ್ ಮಾಧವರವರನ್ನ ಕೂಡಲೇ ಬಂಧಿಸಬೇಕು ಮತ್ತು ಅಧಿಕಾರಿಗಳನ್ನ ಅಮಾನತಿನಲ್ಲಿಟ್ಟು ಸಂಪೂರ್ಣವಾದ ತನಿಖೆಯನ್ನು ಕರ್ನಾಟಕ ಸರ್ಕಾರ ಮಾಡಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ 2 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಆಶ್ರಯವಾಗಿರ್ತಕ್ಕಂಥ ರೈತರಿಗೆ ತೊಂದರೆ ಆಗುವ ಸಂಭವ ಇರುತ್ತದೆ. ತಕ್ಷಣ ಸರ್ಕಾರ ಈ ಒಂದು ಏನು ಕಾಮಗಾರಿಯನ್ನ ತಕ್ಷಣ ತುರ್ತು ಗತಿಯಲ್ಲಿ ನೀರನ್ನು ನಿಲ್ಲಿಸುವಂತ ಕ್ರೆಸ್ ಗೇಟ್ ಅನ್ನು ಹಾಕುವಂತ ಕೆಲಸವನ್ನ ಮಾಡಿಸಬೇಕು ಅಂತೇಳಿ ರೈತರ ಸಂಘ, ದಲಿತ ಸಂಘರ್ಷ ಸಮಿತಿ, ಜೆಡಿಎಸ್ ಹಾಗೂ ಭಾರತೀಯ ಜನತಾ ಗದಗದಲ್ಲಿ ನೂತನ ಶ್ರೀಮತ್ ಕಾಶಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಹಾಗೂ 1008 ಕುಂಭಮೇಳ ಕಾರ್ಯಕ್ರಮ ನಡೆಯಲಿದೆ ಎಂದು ವಿಕೆ ಗುರುಮಠ ಹೇಳಿಕೆ ನೀಡಿದರು. ದಿನಾಂಕ 7/7/2024ರಿಂದ 1/7/2024ರವರೆಗೆ ನೂತನ ಶ್ರೀಮತ್ ಕಾಶಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಹಾಗೂ 1008 ಕುಂಭಮೇಳ ಕಾರ್ಯಕ್ರಮ. ವಿಕೆ ಗುರುಮಠ್ ಹೇಳಿಕೆ. ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಿನಾಂಕ 7/7/2024ರಿಂದ 11/7/2024ರವರೆಗೆ ಕೆಎಚ್ ಪಾಟೀಲ್ ಸಭಾಭವನದಲ್ಲಿ ನಡೆಯುವ ನೂತನ ಕಾಶಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಕೇಳಿಕೊಂಡರು. ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಗದಗ. ಪತ್ರಿಕಾ ಮಾಧ್ಯಮದ ಎಲ್ಲ ಸನ್ನಿಹಿತರಿಗೆ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ತೋರುತ್ತಾ, ಇದೇ ದಿನಾಂಕ 7/7/2024 ರವಿವಾರ ದಿವಸ ನೂತನ ಕಾಶಿ ಜಗದ್ಗುರುವರ ಅಡ್ಡಪಲ್ಲಕ್ಕಿ ಮಹೋತ್ಸವ 1008 ಮುತ್ತೈದೆಯರ ಕುಂಭದ ಮೆರವಣಿಗೆಯ ಮುಖಾಂತರ ರಾಚೋಟೇಶ್ವರ ದೇವಸ್ಥಾನದಿಂದ ಬಸವೇಶ್ವರ ಸರ್ಕಲ್ಲು, ಟಾಂಗಾಕೂಟು, ಮಹೇಂದ್ರ ಖಾಡ್ ಸರ್ಕಲ್ಲು ಮತ್ತು ಗಾಂಧಿ ಸರ್ಕಲ್ಲು, ಅಲ್ಲಿಂದ ಕೆಎಚ್ ಪಾಟೀಲ್ ಸಭಾಭವನದವರೆಗೆ ಸುಮಾರು 3,000 ಜನರ ವಾದ್ಯಗಳ ಮೆರವಣಿಗೆಯೊಂದಿಗೆ ನೂತನ ಜಗದ್ಗುರು ಅಡ್ಡಪಲ್ಲಕ್ಕಿ ಮಹೋತ್ಸವ ಬೆಳಿಗ್ಗೆ ರಾಚೋಟೇಶ್ವರ ದೇವಸ್ಥಾನ 10 ಗಂಟೆಗೆ ಪ್ರಾರಂಭವಾಗ್ತಾಯಿದೆ. ಸುಮಾರು 4ರಿಂದ 5 ತಾಸು ಮೆರವಣಿಗೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಇದು ಗದಗ ಇತಿಹಾಸದಲ್ಲಿ 1008 ಕುಂಭ ಪ್ರಥಮ ಬಾರಿಗೆ ಒಂದು ಕುಂಭದ ಮೆರವಣಿಗೆ ನೆರವೇರ್ತಾ ಇರುವುದು ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ. ಈ ರೀತಿಯಾಗಿ ಕಾಶಿ ಜಗದ್ಗುರುಗಳ ನೂತನ ಜಗದ್ಗುರು ಅಡ್ಡಪಲ್ಲಕ್ಕಿ ಮಹೋತ್ಸವ ನೆರವೇರ್ತಾ ಇದೆ. ಅವತ್ತಿನ ದಿವಸ ಸಾಯಂಕಾಲ ಶ್ರೀ ಸಿದ್ಧಾಂತ ಶಿಖಾಮಣಿ ಅಧ್ಯಾತ್ಮ ಪ್ರವಚನವನ್ನು ಉಜ್ಜಯಿನಿ ಪೀಠದ ಜಗದ್ಗುರು ಸಿದ್ಧಾಂತ ಶಿಖಾಮಣಿ ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರಿಂದ ಸಿದ್ಧಾಂತ ಶಿಖಾಮಣಿ ಅಧ್ಯಾತ್ಮ ಪ್ರವಚನ ಕಾರ್ಯಕ್ರಮ 7 ಮತ್ತು 7 ಸಮಯ 7 ಗಂಟೆಗೆ ಸಾಯಂಕಾಲ ಉದ್ಘಾಟನೆಗೊಂಡು ಶ್ರೀ ಸಿದ್ಧಾಂತ ಶಿಖಾಮಣಿ ಅಧ್ಯಾತ್ಮ ಪ್ರವಚನವನ್ನು ನರೇಗಲ್ ಹಿರೇಮಠದ ಪಟ್ಟಾಧ್ಯಕ್ಷರಾದಂಥ ಶ್ರೀ ಷಡಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರು 5 ದಿನಗಳ ಕಾಲ ನಿರಂತರವಾಗಿ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮ ಪ್ರವಚನವನ್ನು ಪ್ರಾಸ್ತಾವಿಕ ನುಡಿಯನ್ನಾಗಿ ಅವರು ನೆರವೇರಿಸಿಕೊಳ್ತಾ ಇದ್ದಾರೆ. ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದಗಳವರು ಪ್ರತಿನಿತ್ಯ ದಿವ್ಯ ಸಾನ್ನಿಧ್ಯವನ್ನು ಪಾವನಗೊಳಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ 5 ದಿನಗಳ ಕಾಲ ದಿನಾಲೂ ಬೆಳಗ್ಗೆ 8/7/2024ರಿಂದ 11/7/2024ರವರೆಗೆ ನೂತನ ಜಗದ್ಗುರುವರ ಮಹಾಪೂಜೆ, ವಿಶೇಷವಾಗಿ ಈ ಇಷ್ಟಲಿಂಗ ಮಹಾಪೂಜೆ ಮತ್ತು ಮಹಾಪೂಜೆಯಲ್ಲಿ ಬದಲಾವಣೆ. ಈ ಮಹಾಪೂಜೆ ಸುಮಾರು 3ರಿಂದ 4 ತಾಸು ನಿರಂತರವಾಗಿ ಅದ್ಭುತವಾದ ಸಂಗೀತಮಯ ಪೂಜೆಯೊಂದಿಗೆ 4 ದಿನಗಳ ಕಾಲ ಬೆಳಗ್ಗೆ 7 ಗಂಟೆಯಿಂದ 11ರವರೆಗೆ ಪೂಜೆ ನೆರವೇರ್ತಾ ಇದೆ. ಇದೇ ರೀತಿಯಾಗಿ 8ನೇ ತಾರೀಕಿಗೆ ಕೂಡ ಕಾಶಿ ಜಗದ್ಗುರುವರ ಸಾನ್ನಿಧ್ಯ, ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಿದ್ಧಾಂತ ಶಿಖಾಮಣಿ ಪ್ರವಚನ. ಒಂದೇ ದಿವಸ ಸ್ವಾಗತವನ್ನು ಜಗದ್ಗುರು ಪಂಚಾಚಾರ್ಯ ಸೇವಾ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಈಶ್ವರ ಕೈಲೇರಿಯವರು ನಡೆಸಿಕೊಂಡಿದ್ದು, ಪೂಜ್ಯರಿಗೆ ಮಾಲಾರ್ಪಣೆಯನ್ನು GS ಹಿರೇಮಠ ಅವರು, ಪಂಚಾಕ್ಷರ ಹಿರೇಮಠ ಅವರು, ಮಹೇಶ್ ಚಂದ್ರ ಗೌಡ ಅವರು ಮತ್ತು ಮಾಲಾರ್ಪಣೆ ಮಾಡಲಿದ್ದು ಪ್ರಾಸ್ತಾವಿಕ ನುಡಿಯನ್ನು ಜಗದ್ಗುರು ಪಂಚಾಚಾರ್ಯ ಸೇವಾ ಸಂಘದ ಉಪಾಧ್ಯಕ್ಷರಾದ ಚಂದ್ರಣ್ಣ ಬಾಳ ಹಿರೇಮಠ ಅವರು ನಿರ್ವಹಿಸಿಕೊಡ್ತಾ ಇದ್ದಾರೆ.
ಅವತ್ತಿನ ದಿವಸ ಆಕಾಶವಾಣಿ ಕಲಾವಿದರಾದ ಬೆಂಗಳೂರಿನ ಶ್ರೀಮತಿ ಪ್ರಭಾ ಜಗದೀಶ್ ಶ್ರೀರಾಮಧರ್ ಅವರು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಸೇವೆಯನ್ನು ನಡೆಸಿಕೊಟ್ಟಿದ್ದಾರೆ. ನಿರೂಪಣೆಯನ್ನು ಜಗದೂರು ಪಂಚಾಚಾರ್ಯ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ವಿ.ಕೆ. ಗುರುಮಠ ಅವರು ನೆರವೇರಿಸುತ್ತಿದ್ದು, ಇದೇ ರೀತಿಯಾಗಿ 8ನೇ ತಾರೀಕಿಗೆ ಕೂಡ ನಿರಂತರ ಕಾರ್ಯಕ್ರಮದ ಸ್ವಾಗತವನ್ನು ಸುರೇಶ್ ಕರಬಸಪ್ಪ ಅಬ್ಬಿಗಿರಿ, ಮಾಜಿ ಉಪಾಧ್ಯಕ್ಷರು ಜಗದೂರು ಪಂಚಾಚಾರ್ಯ ಸೇವಾ ಸಂಘ, ಇವರು ನೆರವೇರಿಸಿಕೊಡ್ತಾ ಇದ್ದಾರೆ. ಸಂತೋಷ್ ಬಸವರಾಜ ಅಬ್ಬಿಗಿರಿ, ರಾಜಣ್ಣ ಮಲ್ಲಾರ್ದ, ಹಿರಿಯ ಹೊಸಮಠ ಇವರು ಮಾಲಾರ್ಪಣೆ ಮಾಡಿದ್ದು, ಹಿರಿಯ ಹೊಸಮಠ ಇವರಿಂದ ಸಂಗೀತ ಸೇವೆ ನೀಡುತ್ತಾ ಇದೆ. ಇವತ್ತಿನ ಕಾರ್ಯಕ್ರಮದ ನಿರೂಪಣೆಯನ್ನು ವಿ.ಕೆ. ಗುರುಮಠ ಅವರು ನೆರವೇರಿಸಲಿದ್ದು, ನಂತರ 9ನೇ ತಾರೀಕು 3ನೇ ದಿವಸ ಕಾರ್ಯಕ್ರಮದ ಸ್ವಾಗತವನ್ನು ಶಿವಾನಂದಯ್ಯ ಶ್ರೀ ಹಿರೇಮಠ ತೆರಿಗೆ ಸಲಹೆಗಾರರು ನೆರವೇರಿಸಲಿದ್ದು, ಮಾಲಾರ್ಪಣೆಯನ್ನು ಸಿದ್ದಿಗಪ್ಪ ಚಳಿಗೇರಿ ಅವರು, ಉಮಾಪತಿ. ಲಕ್ಷ್ಮೇಶ್ವರದಲ್ಲಿ ಜುಲೈ 21ರಂದು ಹಡಪದ ಅಪ್ಪಣ್ಣನವರ ಜಯಂತಿ ಅಂಗವಾಗಿ ಕಾಯಕ ರತ್ನ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಮೋಹನ್ ಚಂದಪ್ಪನವರ ಪ್ರಕಟಣೆ ಮುಖಾಂತರ ತಿಳಿಸಿದ್ದಾರೆ. ಜುಲೈ 21 ಹಡಪದ ಅಪ್ಪಣ್ಣನವರ ಜಯಂತಿ ಅಂಗವಾಗಿ ಕಾಯಕ ರತ್ನ ಪ್ರಶಸ್ತಿಗೆ ಅರ್ಜಿ ಆಹ್ವಾನ. ಜುಲೈ 21ರಂದು ನಡೆಯುವ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣನವರ 890ನೇ ಜಯಂತ್ಯೋತ್ಸವದ ಅಂಗವಾಗಿ ಗದಗ ಜಿಲ್ಲಾ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘ ಹಾಗೂ ಜಿಲ್ಲಾ ಎಲ್ಲ ತಾಲೂಕು ಸಂಘಗಳ ಸಹಯೋಗದೊಂದಿಗೆ ಹಡಪದ ಅಪ್ಪಣ್ಣನವರ ಸಮಾಜದ ಕಾಯಕ ಕ್ಷೌರಿಕ ವೃತ್ತಿ ಸೇವೆಯೊಂದಿಗೆ ಇನ್ನಿತರ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಕಾಯಕ ರತ್ನ ಪ್ರಶಸ್ತಿ ನೀಡಲು ಸಮಾಜ ಬಾಂಧವರಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತಿಯುಳ್ಳ ಅರ್ಹ ವ್ಯಕ್ತಿಗಳು ಇದೇ ಜುಲೈ 7ರ ಒಳಗೆ ಸಂಬಂಧಿಸಿದ ಆಯಾ ತಾಲೂಕಿನ ಅಧ್ಯಕ್ಷರ ಮುಖಾಂತರ ಅರ್ಜಿ ಸಲ್ಲಿಸಲು ಕೋರಲಾಗಿದೆ ಎಂದು ಗದಗ ಜಿಲ್ಲಾ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘದ ಜಿಲ್ಲಾಧ್ಯಕ್ಷರಾದ ಮೋಹನ ಚಂದಪ್ಪನವರ್ ಅವರು ಪ್ರಕಟಣೆ ಮುಖಾಂತರ ಸಮಾಜ ಬಾಂಧವರಿಗೆ ತಿಳಿಸಿದ್ದಾರೆ. ವೀರಣ್ಣ ಹಡಪದ ಎನ್ಕೆಎಸ್ ಟಿವಿ 4 ನ್ಯೂಸ್, ಲಕ್ಷ್ಮೇಶ್ವರ. ಗದಗದಲ್ಲಿ ಸರ್ಕಾರ ಕೊಳಗೇರಿ ಯೋಜನೆಯ ನಿರಾಶ್ರಿತ ಮನೆ ಯೋಜನೆ 3 ವರ್ಷ ಕಳೆದರೂ ಪೂರ್ಣ ಆಗಿಲ್ಲ. ಅಧಿಕಾರಿ ಸಸ್ಪೆಂಡ್ ಆಗಬೇಕು. ಇಮ್ತಿಯಾಜ್ ಮಾನ್ವಿ ಹೇಳಿಕೆ ನೀಡಿದರು. ಸರ್ಕಾರ ಕೊಳಗೇರಿ ಯೋಜನೆಯ ನಿರಾಶ್ರಿತ ಮನೆ ಯೋಜನೆ 3 ವರ್ಷ ಕಳೆದರೂ ಪೂರ್ಣ ಆಗಿಲ್ಲ. ಅಧಿಕಾರಿ ಸಸ್ಪೆಂಡ್ ಆಗಬೇಕು. ಇಮ್ತಿಯಾಜ್ ಮಾನ್ವಿ ಹೇಳಿಕೆ. ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಮಾರು 3 ವರ್ಷ ಕಳೆದರೂ ಸ್ಲಂ ನಿವಾಸಿಗಳ ನಿವೇಶನ ಪೂರ್ಣಗೊಂಡಿಲ್ಲ ಹಾಗೂ ಸರ್ಕಾರದ ಗೈಡ್ಲೈನ್ಸ್ ಪಾಲಿಸುತ್ತಿಲ್ಲ. ಸರ್ಕಾರ ನೀಡಿರುವ ಹಣದ ಜೊತೆಗೆ ಫಲಾನುಭವಿಗಳ ಬಳಿ 95,000, ಜನರಲ್ ಹಾಗೂ ಎಸ್ಸಿಗಳ ಬಳಿ 65,000 ಹಣ ಪಡೆದು ಕೂಡ ನಿವೇಶನ ಪೂರ್ಣ ಮಾಡಿಲ್ಲ. ಇನ್ನು ಆ ಮನೆಗಳ ಮೇಲೆ ಲೋನ್ ಮಾಡುವ ಮೂಲಕ ಅಮಾಯಕರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಭ್ರಷ್ಟಾಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ಹಾಗೂ ಸಚಿವರು ನಮ್ಮ ಮನವಿಗೆ ಮಣಿ ಎದ್ದಿದ್ರೆ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ ಹುಗಾರಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಗದಗ. ಕಾಂಟ್ರಾಕ್ಟರ್ ಬಾಳೆ ರೋಡ್ ಕೊಟ್ಟು 863 ಮನೆಗಳು ಗುತ್ತಿಗೆ ಕೊಡುವಂಥ ಕೆಲಸ ಆಗಿತ್ತು. ಆ ಕಾಂಟ್ರಾಕ್ಟರ್ ಏನು ಮಾಡಿದ ಅಂದ್ರೆ ಮತ್ತೆ ಗದಗಲ್ಲಿ ಬೇರೆ ಬೇರೆ ಸ್ಲಮ್ಗಳು ಹಂಚಿಕೆ ಮಾಡಿ ಅವ್ರಿಗೆ ಸಬ್ ಕಾಂಟ್ರಾಕ್ಟರ್ ಕೊಡುವಂಥ ಕೆಲಸ ಆ ಒಂದು ಕಾಂಟ್ರಾಕ್ಟರಿಂದ ಆಯ್ತು. ಇದೇನಾಯ್ತಂದ್ರೆ ಒಬ್ಬ ಕಾಂಟ್ರಾಕ್ಟರಿಂದ ಇನ್ನೊಬ್ಬ ಕಾಂಟ್ರಾಕ್ಟರ್ಗೆ, ಆ ಕಾಂಟ್ರಾಕ್ಟರ್ ಇನ್ನೊಬ್ಬರು ಕಾಂಟ್ರಾಕ್ಟರ್ಗೆ ಪರ್ಸೆಂಟೇಜ್ ಕೊಡುವಂಥ ಕೆಲಸ ನಿರಂತರವಾಗಿ ನಡ್ತಾ ಇದೆ. ಹಂಗಾಗಿ ಮನೆಗಳು ಇನ್ನೂವರೆಗೂ ಕಂಪ್ಲೀಟ್ ಆಗಿಲ್ಲ. ಅದ್ರ ಜೊತೆಗೆ ಕಳಪೆ ಕಾಮಗಾರಿ ಕೂಡ ಈ ಒಂದು ಮನೆಗಳು ಆಗ್ತಾ ಇದೆ. ಅವೇನು ಸ್ಲಮ್ ಸಮಿತಿಯಿಂದ ಸುಮಾರು 2-3 ವರ್ಷಗಳಿಂದ ಈ ಮನೆಗಳ ವೀಕ್ಷಣೆಗಾಗಿ ಸಾಕಷ್ಟು ಬಾರಿ ನಾವು ಆ ಸ್ಥಳಕ್ಕೆ ಹೋದಾಗ ಅನೇಕ ಮನೆಗಳು ಅರ್ಧಂಬರ್ಧ ಮಾಡಿ ನಿಂದಿರಿಸುವಂತಾಗಿದೆ. ಮತ್ತು ಏನು ಪ್ಲಿಂತ್ ಲೆವೆಲ್ ಮನೆ ಕಟ್ಟಬೇಕಾಗಿತ್ತು, ಈಗಾಗಲೇ ಅದಕ್ಕೆ ಕಾಲಾವಧಿ ಇತ್ತು. 2 ವರ್ಷ ಒಳಗಾಗಿ ಎಲ್ಲ 863 ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ. 3 ವರ್ಷ ಆದರೂ ಕೂಡ ಇನ್ನೂ ಒಂದು ಮನೆ ಕೂಡ ಕಂಪ್ಲೀಟ್ ಆಗಿಲ್ಲ. ಇದು ನಮ್ಮ ಒಂದು ಸಂಘಟನೆಯಿಂದ ಸ್ಲಮ್ ಬೋರ್ಡ್ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ಈ ಗುತ್ತಿಗೆದಾರ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ಈ ಒಂದು ಸ್ಲಮ್ ಜನರ ವಿರೋಧಿಗೆ ನಾವು ಖಂಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಏನು ಸರ್ಕಾರದ ನಿಯಮಾವಳಿ ಇದೆ, ಎಷ್ಟು ಮೆಟೀರಿಯಲ್ಸ್ನ ಮನೆಗೆ ಯೂಸ್ ಮಾಡಬೇಕು, ಎಷ್ಟು ಸಾಮಗ್ರಿಗಳನ್ನು ಒಂದು ಮನೆ ನಿರ್ಮಾಣಕ್ಕೆ ಉಪಯೋಗ ಮಾಡಬೇಕಾಗಿತ್ತು, ಅದನ್ನು ಮಾಡಲಾರ್ದೆ ಏನು ಫಲಾನುಭವಿಗಳು ಕೆಲವೊಂದು ಪ್ರದೇಶಗಳಲ್ಲಿ ಇವರೇ ಮನೆಗಳು ಕಟ್ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್. ಇನ್ನೊಂದು ಕೆಲವು ಏರಿಯಾಗಳಲ್ಲಿ ಮೆಟೀರಿಯಲ್ ಸಪ್ಲೈ ಮಾಡ್ತಕ್ಕಂಥ ಕೆಲಸ ಆಗಿದೆ. ಆ ಒಂದು ದಾಖಲೆ ನಮ್ಮ ಕಡೆ ಇದೆ. ಎಷ್ಟು ಸರ್ಕಾರದಿಂದ ಮೆಟೀರಿಯಲ್ಸ್ ಕೊಡಬೇಕು ಅಂತೇಳಿ ಸುತ್ತೋಲೆ ಇದೆ, ಇವ್ರು ಕೊಡ್ತಕ್ಕಂಥ ಇರುವಂಥ ಮೆಟೀರಿಯಲ್ಸ್ಗಳು ಎಷ್ಟು ಅಂತೇಳಿ
ಅವ್ರು ಕೊಡುವಂಥ ಸಾಮಗ್ರಿ ಒಳಗೆ ಒಂದು ಪ್ಲೇಸ್ ಕೂಡ ಆಗೋದಿಲ್ಲ. ಸರ್ಕಾರದಿಂದ ಸುಮಾರು ಸಬ್ಸಿಡಿ ಅನುದಾನಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 3,40,000 ರೂಪಾಯಿ ಸಬ್ಸಿಡಿ ಅನುದಾನ ಬರ್ತೈತೆ ಒಂದು ಮನೆಗೆ. ಅದ್ರ ಜೊತೆಗೆ ಫಲಾನುಭವಿಗಳು ಜನರಲ್ ಇದ್ದರೆ 97,500 ರೂಪಾಯಿ ಕಟ್ಟಬೇಕು, SC ST ಇದ್ದರೆ 65,000 ರೂಪಾಯಿ ಕಟ್ಟಬೇಕಾಗುತ್ತೆ. ಸುಮಾರು 4 ಲಕ್ಷ ರೂಪಾಯಿ ಈ ಕಾಂಟ್ರಾಕ್ಟರ್ ಕೈಯಲ್ಲಿ ಸೇರ್ತಾ ಇದೆ. ಇವ್ರೇನು ಮಾಡ್ತಾರಂದ್ರೆ ಸ್ಲ್ಯಾಬ್ವರೆಗೂ ತೊಗೊಂಬರ್ತಾರೆ, ದುಡ್ಡಿಲ್ಲ ಅಂತೇಳಿ ಆ ಫಲಾನುಭವಿಗಳ ಹೆಸರಲ್ಲಿ ಸಾಲ ಹಾಕ್ತಾರೆ, ಲೋನ್ ಮಾಡ್ತಾರೆ. ಲೋನ್ ಮಾಡಿ ಕೂಡ ಮನೆಗಳ ಕಂಪ್ಲೀಟ್ ಮಾಡೋಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ಗದಗಲ್ಲಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ನಗರಸಭೆಯಿಂದ NOC ಜೊತೆಗೆ ಆ ಸ್ಥಳೀಯ ಕುಟುಂಬಗಳ ದಾಖಲೆಗಳನ್ನು ತಗೊಂಡು ಸುಮಾರು 3 ವರ್ಷಗಳ ನಿರಂತರ ಹೋರಾಟದ ಜೊತೆಗೆ ಆ ಘೋಷಣೆ ಮಾಡಬೇಕು ಅಂತೇಳಿ ಸ್ಲಂ ಬೋರ್ಡ್ ಅಧಿಕಾರಿಗಳಿಗೆ ಆ ದಾಖಲೆಗಳನ್ನು ಕಳಿಸಿ 2 ವರ್ಷ ಕಳೆದರೂ ಕೂಡ ಇನ್ನೂವರೆಗೂ ಘೋಷಣೆ ಮಾಡುವಂಥ ಕೆಲಸ ಈ ಅಧಿಕಾರಿಗಳು ಮಾಡ್ತಾ ಇಲ್ಲ. ಇದನ್ನು ನಾವು ಸುಮಾರು ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದೀವಿ. ಅದ್ರ ಜೊತೆಗೆ ಏನು 2005ರಿಂದ 2009ವರೆಗೂ ಗದಗ ಬೆಟಗೇರಿ ನಗರದಲ್ಲಿ 10 ಸ್ಲಂಗಳಲ್ಲಿ 152 ಮನೆಗಳು ಬಾಂಬೆ ಯೋಜನೆಯಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ. ಅದಾದ ನಂತರ 2009ರಿಂದ 2009 ಮತ್ತು 3 ವರ್ಷಗಳ ಕಾಲ 2011ರವರೆಗೂ IHSDP ಯೋಜನೆ ಅಡಿಯಲ್ಲಿ ಸುಮಾರು 738 ಮನೆಗಳು 10 ಸ್ಲಂಗಳಲ್ಲಿ ಕಟ್ಟುವಂತ ಆಗಿದೆ. ಇತ್ತೀಚೆಗೆ 2019ರಿಂದ ಇಲ್ಲಿವರೆಗೂ ಗದಗ ಬೆಟಗೇರಿ ನಗರದಲ್ಲಿ 863 ಮನೆಗಳು PMAY ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಈಗಾಗಲೇ ನಡೀತಾ ಇದೆ. ನಮ್ಮ ಒಂದು ಬೇಡಿಕೆ ಇರೋದು ಏನಂತಂದ್ರೆ, ಏನು ಸುಮಾರು ಸಾವಿರಾರು ಮನೆಗಳು ಈ ಕೊಳಗೇರಿ ಜನರ ಒಂದು ವಸತಿ ಸೌಲಭ್ಯಕ್ಕಾಗಿ ಬಂದಿದೆ. ಅದನ್ನು ನೈಜ ಫಲಾನುಭವಿಗಳಿಗೆ ಗುರುತಿಸಿ ಮನೆಗಳ ಕಟ್ಟುವಂಥ ಕೆಲಸ ಆಗಬೇಕಾಗಿತ್ತು. ಅದರ ಜೊತೆಗೆ ಏನು ಸರ್ಕಾರದ ಸುತ್ತೋಲೆ ಇದೆ, ಏನು ಗೈಡ್ಲೈನ್ಸ್ ಹೇಳ್ತಿದೆ, ಆ ಗೈಡ್ಲೈನ್ಸ್ ಪ್ರಕಾರ ಮನೆಗಳು ಕಟ್ಟಬೇಕಾಗಿತ್ತು. 863 ಮನೆಗಳು ಸುಮಾರು 3 ವರ್ಷ ಆದರೂ ಯಾವುದೇ ಮನೆಗಳು ಕಂಪ್ಲೀಟ್ ಆಗಿಲ್ಲ. ಯಾಕಾಗಿಲ್ಲ ಅಂತಂದ್ರೆ ಮೇನ್ ಕಾಂಟ್ರಾಕ್ಟರ್ ಇರೋದು ಗಂಗಾವತಿ ಅದು. ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ತಾಲೂಕು ಅಧ್ಯಕ್ಷರಾಗಿ ಕನ್ನಡ ಗಂಗಾಧರ ಅವಿರೋಧ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ತಾಲೂಕು ಅಧ್ಯಕ್ಷರಾಗಿ ಕನ್ನಡ ಗಂಗಾಧರ ವಿರೋಧ ಆಯ್ಕೆ. ನಗರದ ಚಿತ್ರದುರ್ಗ ರಸ್ತೆಯಲ್ಲಿ ಇರುವ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಮಹಾ ಒಕ್ಕೂಟದ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಚಳ್ಳಕೆರೆ ತಾಲೂಕಿನ ಕರ್ನಾಟಕ ಮಾಧ್ಯಮ ಮಹಾಕೂಟದ ಅಧ್ಯಕ್ಷರನ್ನಾಗಿ ಕನ್ನಡ ಗಂಗಾಧರ ಇವರನ್ನ ರಾಜ್ಯಾಧ್ಯಕ್ಷರಾದ ಕೆ ಶಿವಕುಮಾರ್ ಅವರು ಅನುಮೋದಿಸಿದರು. ರಾಜ್ಯ ಹಿರಿಯ ಉಪಾಧ್ಯಕ್ಷರಾದ ಸಂಪತ್ ಅವರು ಇವರ ಆಯ್ಕೆಯನ್ನ ಸ್ವಾಗತಿಸಿ ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಕುಂದುಕೊರತೆಗಳ ಸಮಸ್ಯೆಗಳನ್ನು ಆಲಿಸಿ ತಾಲೂಕಿನ ಅತ್ಯಂತ ಉತ್ತಮ ಸಂಘಟನೆ ಮಾಡಿಕೊಂಡು ಸಂಘಟನೆ ಬಲವರ್ಧಿಸಿಕೊಳ್ಳಬೇಕು ಎಂದು ಶುಭ ಹಾರೈಸಿದರು. ಪತ್ರಕರ್ತರ ಸುಮಾರು ವರ್ಷಗಳಿಂದ ವಿವಿಧ ಸಂಘಟನೆಗಳ ಮುಖಾಂತರ ಪತ್ರಕರ್ತರು ತಾಲೂಕಿನ ಅತ್ಯಂತ ಸಭೆ ಸಮಾರಂಭಗಳಲ್ಲಿ ಪತ್ರಕರ್ತರ ನಿವೇಶನ ಮತ್ತು ಪತ್ರಕರ್ತರ ಭವನ ನಿರ್ಮಾಣವಾಗಲಿ ಎಂದು ಜಿಲ್ಲಾಧ್ಯಕ್ಷರಾದಂತಹ ಜಿಯಾವುಲ್ಲಾ ಅವರು ಮಾತನಾಡುತ್ತಾ ಜಿಲ್ಲಾದ್ಯಂತ ಪತ್ರಕರ್ತರು ದಿನನಿತ್ಯ ಸಾರ್ವಜನಿಕರ ಸಮಸ್ಯೆಗಳಲ್ಲಿ ಸುದ್ದಿ ಬಿತ್ತರಿಸುವಂತಹ ಕಾರ್ಯಗಳಲ್ಲಿ ಕೆಲಸ ಮಾಡುವಂತಹ ಪತ್ರಕರ್ತರಿಗೆ ಸರ್ಕಾರದಿಂದಾಗಲಿ ಯಾವುದೇ ಪತ್ರಕರ್ತರ ಕುಟುಂಬಕ್ಕೆ ಯಾವುದೇ ಭದ್ರತೆ ಇಲ್ಲದೆ ಸುದ್ದಿ ನಿರ್ವಾಹಕರಿಸುವಂತಹ ಪತ್ರಕರ್ತರ ಸ್ಥಿತಿ ಇಂದು ಚಿಂತಾಜನಕವಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಘಟನೆಯ ಮುಖಾಂತರ ಸರ್ಕಾರಗಳನ್ನ ಎಚ್ಚರಿಸುವ ಕೆಲಸವನ್ನ ನಾವು ಮಾಡಬೇಕಾಗಿದೆ ಎಂದು ತಿಳಿಸಿದರು. ಇನ್ನು ಈ ವೇಳೆ ತಾಲೂಕಾ ಪ್ರಧಾನ ಕಾರ್ಯದರ್ಶಿಯಾಗಿ ಲಿಂಗರಾಜು, ಉಪಾಧ್ಯಕ್ಷರಾಗಿ ರೆಡ್ಡಿ ತಿಪ್ಪೇಸ್ವಾಮಿ, ಖಜಾಂಚಿ ತಿಪ್ಪೇಸ್ವಾಮಿ, ಸದಸ್ಯರಾಗಿ ರೇವಣ್ಣ, ಮಾರಣ್ಣ, ಪಿ ಬಸಿರಾಯತ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಈಶ್ವರಪ್ಪ, ಜಿಲ್ಲಾ ಉಪಾಧ್ಯಕ್ಷರು ಜಯರಾಮ್ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್ಯ, NKS TV 4 ನ್ಯೂಸ್, ಚಳ್ಳಕೆರೆ. ಕರ್ನಾಟಕ ಜಿಯಾವಲ್ ಅಂತ ನನ್ನ ಹೆಸರು ಜಿಯಾವಲ್ ಅಂತೇಳಿ, ಬಟ್ ನಮ್ಮ ಸಂಘಟನೆ ನನ್ನ ಭಾಷೆ ಕನ್ನಡ ಭಾಷೆಗಾಗಿ ಹೋರಾಟ ಅವೆಲ್ಲ ನೋಡ್ಬಿಟ್ಟು ಎಲ್ಲರೂ ನನಗೆ ಕರ್ನಾಡು ಅಂತ ಹೆಸರಿಟ್ಟಿದ್ದಾರೆ. ಅದಕ್ಕಾಗಿ ಕರ್ನಾಟಕ ಜಿಯಾವಲ್ ಅಂತ ಹೇಳ್ಬಿಟ್ಟು ನನಗೆ ಕರೀತಾರೆ. ಈ ಸುಂದರ ಸಮಯದಲ್ಲಿ ಹಾಜರಿರುವಂತಹ
ಕರ್ನಾಟಕ ಮಾಧ್ಯಮ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಶಿವಕುಮಾರಣ್ಣನವರೇ, ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ಈಶ್ವರಪ್ಪನವರೇ, ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಜಯರಾಮಣ್ಣನವರೇ, ಆಮೇಲೆ ಸಂಪನ್ನಣ್ಣನವರೇ, ಅವರು ಜಿಲ್ಲಾ ರಾಜ್ಯ ಉಪಾಧ್ಯಕ್ಷರಾದ ಸಂಪನ್ನಣ್ಣನವರೇ, ಹಾಗೂ ಈಗ ನೂತನವಾಗಿ ಅಧ್ಯಕ್ಷರಾಗ್ತಾ ಇರುವಂತಹ ಪಿ ಗಂಗಾಧರ್ ಅವರೇ, ಕನ್ನಡ ಗಂಗಾ ಪತ್ರಿಕೆ, ಆಮೇಲೆ ಸಂಪಾದಕರು, ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಹೇಳ್ತೀನಿ. ಈಗ ಈ ಸಮಯದಲ್ಲಿ ಸೇರೋದಕ್ಕೆ ಕಾರಣ ಏನು ಅಂತಂದ್ರೆ, ನಾವು ಚಳಕಿ ಎಲ್ಲ ತಾಲೂಕುಗಳಲ್ಲೂ ಅಂದ್ರೆ ಸದ್ಯದ ಮಟ್ಟದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕರ್ನಾಟಕ ಮಾಧ್ಯಮ ಒಕ್ಕೂಟದಿಂದ ಎಲ್ಲ ಪದಾಧಿಕಾರಿಗಳು, ತಾಲೂಕು ಮಟ್ಟದ ಪದಾಧಿಕಾರಿಗಳನ್ನ ನಾವು ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಚಳ್ಳಕೆರೆ ತಾಲೂಕು ಪದಾಧಿಕಾರಿಗಳು ಸೆಲೆಕ್ಷನ್ ಆಗಿದ್ದಾರೆ. ಅದರಲ್ಲಿ ಅಧ್ಯಕ್ಷರಾಗಿ ಪಿ ಗಂಗಾಧರ್, ಕನ್ನಡ ಗಂಗಾ ಪತ್ರಿಕೆ, ಪ್ರಧಾನ ಕಾರ್ಯದರ್ಶಿಯಾಗಿ ಡಿ ನಿಂಗಪ್ಪ, ಪ್ರಜಾಜೀವ ಪತ್ರಿಕೆ, ಖಜಾಂಚಿಯಾಗಿ ಟಿ ತಿಪ್ಪೇಸ್ವಾಮಿ, ಗಿರಿಮಲ್ಲಿಗೆ ಪತ್ರಿಕೆ, ಆಮೇಲೆ ಡೈರೆಕ್ಟರ್ಗಳಾಗಿ ಟಿ ತಿಪ್ಪೇಸ್ವಾಮಿ, ಎಸ್ ಟಿ ಮಾರಪ್ಪ, ಆರ್ ರೇವಣಸಿದ್ದಪ್ಪ, ಎ ಟಿ ರಾಜಣ್ಣ, ಇವರೆಲ್ಲರನ್ನು ನಾವು ಆಯ್ಕೆ ಮಾಡಿದ್ವಿ. ರಾಜ್ಯಾಧ್ಯಕ್ಷರ ಆದೇಶ ಮೇರೆಗೆ ಮತ್ತು ನನ್ನ ಆದೇಶದ ಮೇರೆಗೆಲ್ಲ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ತಾವೆಲ್ಲರೂ ಈ ಒಂದು ಸುಂದರ ಸಮಯದಲ್ಲಿ ಎಲ್ಲರೂ ಸೇರಿದ್ದೀವಿ. ನೀವು ಮುಂದಿನ ದಿನಗಳಲ್ಲಿ ನೀವು ಅಧ್ಯಕ್ಷರಾಗಿದ್ದೀರಾ, ಪ್ರಧಾನ ಕಾರ್ಯದರ್ಶಿಗಳಾಗಿದ್ದೀರಾ, ಡೈರೆಕ್ಟರ್ಗಳಾಗಿದ್ದೀರಾ, ನಾವೆಲ್ಲರೂ ನಾನು ಅಧ್ಯಕ್ಷ, ನಾನು ಪ್ರಧಾನ ಕಾರ್ಯದರ್ಶಿ, ಯಾವುದೇ ಒಂದು ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ. ಏನು ಮುಂಡರಗಿಯ ಕಪ್ಪತಗುಡ್ಡ ಅದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಪ್ರಖ್ಯಾತ ಹೊಂದಿದ ಔಷಧಿಯ ಬೀಡು. ಗದಗ ಜಿಲ್ಲಾ ಮುಂಡರಗಿ ತಾಲೂಕು ಕಪ್ಪತಗುಡ್ಡ ಅದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಪ್ರಖ್ಯಾತಿ ಹೊಂದಿದ ಔಷಧಿಯ ಬೀಡು. ತನ್ನ ಸೌಂದರ್ಯ ಮೈ ತುಂಬಿಕೊಂಡು ಹಚ್ಚು ಹಸುರಿನಿಂದ ಕಂಗೊಳಿಸುತ್ತಿದೆ. ಅಲ್ಲಿ ನಿಂತೇ ಸಾಕು, ಆ ಕಸವೇ ನಮ್ಮ ಕೈಯಲ್ಲಿ ಎಂಬಂತೆ ಭಾಸವಾಗುತ್ತದೆ. ಆ ಸೌಂದರ್ಯ ಲೋಕಕ್ಕೆ ಎಂಟ್ರಿ ಕೊಟ್ರೆ ಸಾಕು, ನಾವು ಮಲೆನಾಡಿನ ಸೆರಗಿನಲ್ಲಿ ಇದ್ದೇವೆ ಏನೋ ಅನ್ನುವ ಭಾವನೆ ಮೂಡುತ್ತದೆ. ಬರದ ನಾಡಿನಲ್ಲಿ ಆ ಮಲೆನಾಡಿನ ಸಿರಿಯ ಕುರಿತಾದ ಒಂದು ಸ್ಪೆಷಲ್ ಸ್ಟೋರಿ ಎಲ್ಲಿದೆ ನೋಡಿ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ ಬರದ ನಾಡಿನ ಕಪ್ಪತಗುಡ್ಡ. ಮಂಜು ಮುಸುಕಿದ ಉತ್ತರ ಕರ್ನಾಟಕ ಸಹ್ಯಾದ್ರಿ ತಪ್ಪಲಿನಲ್ಲಿ ಪ್ರವಾಸಿಗರ ಫುಲ್ ಎಂಜಾಯ್. ಪ್ರವಾಸಿಗರಿಗಾಗಿ ಟ್ರೆಕ್ಕಿಂಗ್ ಆರಂಭ ಮಾಡಿದ ಅರಣ್ಯ ಇಲಾಖೆ. ಹಸಿರು ಸೀರೆ ಉಟ್ಟು ನಿಂತ ಭೂತಾಯಿ ನೋಡೋದು ಕಣ್ಣಿಗೆ ಹಬ್ಬ. ಎಸ್, ಆರೇರೆ ಎಂತ ಸೌಂದರ್ಯ ನೋಡಿ. ಈ ಮಲೆನಾಡಿನ ಸೌಂದರ್ಯ ಇರೋದು ಬರದ ನಾಡಿನಲ್ಲಿ ಅಂದ್ರೆ ನಂಬ್ತೀರಾ? ಹೌದು, ನಂಬಲೇಬೇಕು. ಇದು ನಿಜವಾಗಿಯೂ ಕಪ್ಪತ ಗುಡ್ಡವೇ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಹೆಸರಾಗಿರೋ ಈ ಕಪ್ಪತ ಗುಡ್ಡವೀಗ ತನ್ನ ಸೌಂದರ್ಯದಿಂದ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ. ಬೆಳ್ಳಂಬೆಳಗ್ಗೆಯೇ ಕಪ್ಪತ ಗುಡ್ಡಕ್ಕೆ ಮುತ್ತಿಡೋ ಮೋಡಗಳು, ಹೊಗೆಯಂತಿರೋ ಮೋಡಗಳ ನಡುವೆ ಇಣುಕಿ ನೋಡೋ ಹಸಿರು ಗುಡ್ಡ. ಇದನ್ನ ನೋಡಿದ್ರೆ ಎಲ್ರಿಗೂ ಸಹ ಇದು ಕಪ್ಪತ ಗುಡ್ಡನ ಅಂತ ಅನುಮಾನ ಬರೋದು ಸಹಜ. ಆದ್ರೆ ಇದೇ ವಾಸ್ತವ. ಗದಗ ಜಿಲ್ಲೆ ಮುಂಡರಗಿ ಹಾಗೂ ಶಿರಹಟ್ಟಿ ತಾಲೂಕುಗಳು ಸುಮಾರು 33,000 ಹೆಕ್ಟೇರ್ ಪ್ರದೇಶದಲ್ಲಿ ಮೈ ಚಾಚಿಕೊಂಡಿರುವ ಕಪ್ಪತ ಗುಡ್ಡದ ಸೌಂದರ್ಯ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ. ಅದರಲ್ಲೂ ಕಪ್ಪತ ಗುಡ್ಡ ಪ್ರದೇಶದಲ್ಲಿ ಬೀಸೋ ಗಾಳಿ ದೇಶದಲ್ಲಿಯೇ ಶುದ್ಧ ಗಾಳಿ ಅಂತ ಕೇಂದ್ರ ಹವಾಮಾನ ಇಲಾಖೆ ಹೇಳಿದೆ. ಹೀಗಾಗಿ ಕಪ್ಪತಗುಡ್ಡ ಸೌಂದರ್ಯ ಸವಿಯಲು ಸಾವಿರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಇವಾಗ ಟ್ರೆಕ್ಕಿಂಗ್ ಆರಂಭವಾಗಿದ್ದು ಕಪ್ಪತಗುಡ್ಡ ಸೌಂದರ್ಯ ಸವಿಯಲು ಪ್ರವಾಸಿಗರು ಬರ್ತಾ ಇದ್ದಾರೆ. ಒಮ್ಮೆ ಕಪ್ಪತಗುಡ್ಡದೊಳಗೆ ಹೋದ್ರೆ ಸಾಕು, ಅಲ್ಲಿಂದ ಹೊರಗೆ ಬರೋಕೆ ಮನಸ್ಸೇ ಆಗುವುದಿಲ್ಲ. ಅಪಾರ ಔಷಧೀಯ ಸಸ್ಯಗಳೇ ತನ್ನೊಡಲಿನಲ್ಲಿ ಇಟ್ಟುಕೊಂಡು ಶುದ್ಧ ಗಾಳಿಯನ್ನ ನೀಡುತ್ತಾ ಇದೆ. ಕಳೆದ 2 ವರ್ಷಗಳಿಂದ ಕಪ್ಪತ ಗುಡ್ಡದಲ್ಲಿ ಟ್ರೆಕ್ಕಿಂಗ್ ಆರಂಭ ಮಾಡಲಾಗಿತ್ತು. ಇವಾಗ ಮಳೆ ಬರ್ತಾ ಇತ್ತು. ಇಂತಹ ಸಮಯದಲ್ಲಿ ಟ್ರೆಕ್ಕಿಂಗ್ ಮಾಡಲು ಒಳ್ಳೆಯ ಸಮಯವಾಗಿದೆ. ಹಾವೇರಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ, ವಿಜಯಪುರ, ಬೆಳಗಾವಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ನಿತ್ಯ ನೂರಾರು ಪ್ರವಾಸಿಗರು ಕಪ್ಪತ ಗುಡ್ಡವನ್ನ ನೋಡಲು ಆಗಮಿಸುತ್ತಿದ್ದಾರೆ. ಬರಗಾಲ ಹಾಗೂ ಮಳೆ ಕೊರತೆಯಿಂದ ಕಪ್ಪತ ಗುಡ್ಡ ಬರಡಾಗಿತ್ತು. ಇವಾಗ ಮಳೆ ಬರ್ತಾ ಇತ್ತು. ಕಪ್ಪತ ಗುಡ್ಡದ ಹಚ್ಚು ಹಸಿರಿನಿಂದ ಕಂಗೊಳಿಸುತ್ತಿದೆ.
ಇವಾಗ ಕಪ್ಪತಗುಡ್ಡ ಸೌಂದರ್ಯ ಸವಿಯಲು ಪ್ರವಾಸಿಗರು ದಂಡು ಬರ್ತಾ ಇದ್ದಾರೆ. ಹಾಗೆ ಟ್ರೆಕ್ಕಿಂಗ್ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. ನೀವು ಒಂದು ಸಾರಿ ಟ್ರೈ ಮಾಡಿ ಅಲ್ವೇ? ಆರ್ಜನ್ ಹೊಸ್ಮನೆ, NKS TV4 ನ್ಯೂಸ್, ಮೂಂಡ್ರಿಗಿ. ನನ್ನ ಹೆಸರು ರಾಮ ಪೂಜಾರ್ ಅಂತೇಳಿ, ನಾನು ಶಿರಟ್ಟಿ ವಲಯ ಅರಣ್ಯಾಧಿಕಾರಿ. ನಮ್ಮಲ್ಲಿ ಕಪ್ಪತಗುಡ್ಡದಲ್ಲಿ ನಾವು ಟೋಟಲ್ ಆಗಿ 2 ಚಾರಣ ರೂಟ್ಗಳನ್ನು, ಟ್ರೆಕ್ಕಿಂಗ್ ರೂಟ್ಗಳನ್ನು ನಾವು ಈಗ ಡೆವಲಪ್ ಮಾಡಿದ್ದೇವೆ. ಲಾಸ್ಟ್ ಇಯರಿಂದ ಡೆವಲಪ್ ಮಾಡಿದ್ದೇವೆ. ಸೊ ನಾವು ಮಿನಿಮಮ್ ಆಗಿ 20 ಜನ ಯಾರು ಬರ್ತಾರೆ ಅವರಿಗೆ ನಾವು ಚಾರಣ ವ್ಯವಸ್ಥೆಯನ್ನು ನಮ್ಮ ಇಲಾಖೆ ವತಿಯಿಂದಲೇ ನಾವು ಮಾಡ್ತಾ ಇದ್ದೀವಿ. ಪರ್ ಪರ್ಸನ್ಗೆ 120 ರೂಪಾಯಿ ಹಂಗೆ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಚಾರಣವನ್ನು ಸುತ್ತಾಡಿಸಿ ಮತ್ತು ಟಿಫಿನ್ ವ್ಯವಸ್ಥೆಯನ್ನು ಮಾಡಿಸಿ ಕಳಿಸೋ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಹಾಗಾಗಿ ನಮ್ಮಲ್ಲಿ ಟೋಟಲು ಒಂದು ಚಾರಣದಲ್ಲಿ 4 ಕಿಲೋಮೀಟರ್ ಇದೆ, ಮತ್ತೊಂದು ಚಾರಣ 6 ಕಿಲೋಮೀಟರ್ ಇದೆ. ವಯಸ್ಸಿಗೆ ತಕ್ಕಂಗೆ ನಾವು ಚಾರಣದ ರೂಟ್ಗಳನ್ನು ಮಾಡಿಕೊಂಡು ಜನರಿಗೆ ಅರಣ್ಯದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಮತ್ತು ಅರಣ್ಯದ ಮಹತ್ವವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಈ ಕಪ್ಪತಗುಡ್ಡದಲ್ಲಿ ಮಾಡ್ತಾ ಇದ್ದೀವಿ. ಕಪ್ಪತಗುಡ್ಡ ವಿಶೇಷ ಏನು ಸರ್? ನಮ್ಮ ಕಪ್ಪತಗುಡ್ಡದಲ್ಲಿ ಏನಿದೆ, ಟೋಟಲ್ ಆಗಿ ಈಗ ಲಾಸ್ಟ್ ಟೈಮ್ ನಾವು ಸರ್ವೆ ಮಾಡಿದಾಗೆ, ಎನಿಮಲ್ ಸರ್ವೆ ಮಾಡಿದಾಗೆ ಟೋಟಲ್ 34 ಎನಿಮಲ್ಸ್ ನಮ್ಮಲ್ಲಿ ಕಂಡು ಬಂದಿದ್ದಾವೆ. ಹಾಗೂ 287 ಮೆಡಿಸಿನಲ್ ಪ್ಲಾಂಟ್ಗಳು ಕಂಡು ಬಂದಿದ್ದಾವೆ. ಸೊ ಇದು ಒಂದು ನಮಗೆ ಈ ಕರ್ನಾಟಕದ ಸಹ್ಯಾದ್ರಿ ಅಂತಲೇ ನಾವು ಈ ಕಪ್ಪತಗುಡ್ಡವನ್ನು ಕರಿತಾ ಇದ್ದೀವಿ. ಇಲ್ಲಿ ಈ ಮಳೆಗಾಲದಲ್ಲಿ ತುಂಬ ಪ್ರವಾಸಿಗರನ್ನು ಇದು ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಯಾವುದೇ ಪ್ರದೇಶವೂ ಈ ಥರ ಇಲ್ಲ. ಸೊ ಹಾಗಾಗಿ ಲಾಸ್ಟಲ್ಲಿ ಏಷ್ಯಾದಲ್ಲಿ 2ನೇ ಅತಿ ಶುದ್ಧವಾದ ಗಾಳಿ ಪ್ರದೇಶವನ್ನು ಹೊಂದಿರತಕ್ಕಂಥ ನಮ್ಮ ಕಪ್ಪತಗುಡ್ಡ ಆಗಿದೆ. ಆದ್ದರಿಂದ ನಾವೆಲ್ಲರೂ ಕಪ್ಪತಗುಡ್ಡವನ್ನು ಕಾಪಾಡಿ ಕಪ್ಪತಗುಡ್ಡವನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಹೆಂಗಿದೆ ಸರ್ ಪ್ರವಾಸಿಗರು ಬರುತ್ತೆ? ಸೊ ಪ್ರವಾಸಿಗರು ಈಗ ತುಂಬ ಆಗಿದೆ. ಪ್ರವಾಸಿಗರಲ್ಲಿ ಒಂದು ಕೊರತೆ ಏನಂದರೆ, ನಮಗೆ ಅಕಾಮಿಡೇಷನನ್ನು ಮಾಡಿಕೊಟ್ಟಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಈ ಥರದ ಅಕಾಮಿಡೇಷನ್ಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ. ಅಕಾಮಿಡೇಷನ್ಗೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಮಾನಗಳಲ್ಲಿ ನಮ್ಮದೇ ಟ್ರೆಕ್ಕಿಂಗ್ ರೂಟ್ಗಳನ್ನು ಡೆವಲಪ್ ಮಾಡಿಕೊಂಡು ನಮ್ಮದೇ ವೆಹಿಕಲನ್ನು ಒಳಗೆ ಮೂವ್ಮೆಂಟ್ ಮಾಡೋ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಚಿಕ್ಕೋಡಿಯಲ್ಲಿ ಡೆಂಗ್ಯೂ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಯಿತು. ಡೆಂಗ್ಯೂ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸೂಚನೆ. ಚಿಕ್ಕೋಡಿ ರಾಜ್ಯದಾದ್ಯಂತ ಹೆಚ್ಚುತ್ತಿರುವ ಡೆಂಗ್ಯೂ ಪ್ರಕರಣಗಳ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಶಿವಪ್ರಕಾಶ್ ಹುಕ್ಕೇರಿ ಅವರು ಎಕ್ಸಾಂಬಾ ಪಟ್ಟಣದಲ್ಲಿ ತಾಲೂಕಾ ಮಟ್ಟದ ಆರೋಗ್ಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚಿಸಿದರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯ ಚಿಕಿತ್ಸೆಗಳು, ಔಷಧಗಳು ಮತ್ತು ಪ್ಲೇಟ್ಲೆಟ್ಗಳ ಲಭ್ಯತೆಯನ್ನ ಖಾತ್ರಿಪಡಿಸುವ ಬಗ್ಗೆ ಗಮನ ಕೊಡಬೇಕು ಎಂದು ಆರೋಗ್ಯ ಅಧಿಕಾರಿಗಳಿಗೆ ಸೂಚಿಸಿದರು. ಈ ವೇಳೆ ಎಡಿಎಚ್ಒ ಗಡೇದ ಟಿಎಚ್ಒ ಸುಕುಮಾರ್ ಬಾಗಾಯಿ ಸೇರಿದಂತೆ ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. 2024 ಅಕ್ಟೋಬರ್ ತಿಂಗಳಿನಲ್ಲಿ ಶ್ರೀ ರಂಭಾಪುರಿ ಜಗದ್ಗುರುಗಳ 33ನೇ ದಸರಾ ದರ್ಬಾರ್ ಕಾರ್ಯಕ್ರಮ ನಡೆಯಲಿದೆ. 2024 ಅಕ್ಟೋಬರ್ ತಿಂಗಳಲ್ಲಿ ನಡೆಯುವ ಪ್ರಸಕ್ತ ವರ್ಷದ ರಂಭಾಪುರಿ ಜಗದ್ಗುರುಗಳ 33ನೇ ದಸರಾ ದರ್ಬಾರ್ ಕಾರ್ಯಕ್ರಮದ ಈ ಬಾರಿ ರೋಣ ತಾಲೂಕಿನ ಅಬ್ಬಿಗೆರೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಿದ್ದು, ಈ ಕುರಿತು ಅಬ್ಬಿಗೆರೆ ಗ್ರಾಮದ ಹಿರೇಮಠದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಉದ್ಘಾಟನೆಯನ್ನ ರೋಣ ಶಾಸಕರಾದ GS ಪಾಟೀಲ್ ಅವರು ಪೂರ್ವಭಾವಿ ಸಭೆಯನ್ನು ಉದ್ಘಾಟಿಸಿದರು. ಸಭೆಯಲ್ಲಿ ಸಿದ್ದರಬೆಟ್ಟದ ಮಹಾಸ್ವಾಮಿ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ನೇತೃತ್ವವನ್ನು ವಹಿಸಿದ್ದು, ಮಲ್ಲಿಕಾರ್ಜುನ್ ಶಿವಾಚಾರ್ಯ ಹಿರೇಮಠ್ ನರಗುಲ್, ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಚಳಗೆರೆ ಶ್ರೀ ಶೇಖರಯ್ಯ ಮಹಾಸ್ವಾಮಿಗಳು, ಕೊಡಗನೂರು ಹಾಗೂ ಶ್ರೀ ಬಸವರಾಜ ಸ್ವಾಮಿಗಳು, ಯಲ್ಲಾಲಿಂಗೇಶ್ವರ ಮಠ ಸ್ವಾಮಿಗಳು ಹಾಗೂ IS ಪಾಟೀಲ್, ಸಿದ್ದಣ್ಣ ಬಂಡಿ, ಡಾಕ್ಟರ್ KP ದನ್ನೂರ್ ಹಾಗೂ ಅಬ್ಬಿಗೆರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS4 ನ್ಯೂಸ್ ಬ್ಯೂರೋ, ರೋಣ. ಯಾದಗಿರಿಯಲ್ಲಿ ಮಾಸ್ಕ್ ಧರಿಸಿ ಪತ್ರಿಕೆ ವರದಿಗಳು ಹಿಡಿದು ಮೌನ ಪ್ರತಿಭಟನೆ. ಮಾಸ್ಕ್ ಧರಿಸಿ ಪತ್ರಿಕೆ ವರದಿಗಳು ಹಿಡಿದು ಮೌನ ಪ್ರತಿಭಟನೆ. ವಡಗೇರಿ ತಾಲೂಕಿನಲ್ಲಿ ಅಕ್ರಮ ಮರಳು ಮಧ್ಯ ಮಟ್ಕ ಇಸ್ಪೇಟು ತಡೆಯುವಲ್ಲಿ ಆಡಳಿತ ವಿಫಲ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರುವ ಅಕ್ರಮ ಮರಳು ಮಧ್ಯ ಮಟ್ಕ ಇಸ್ಪೇಟ್ಗಳಿಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ಮುಖಕ್ಕೆ ಮಾಸ್ಕ್ ಧರಿಸಿ ಮರಳು ಕಮಿಟಿಯ ಸಭೆಯ ವರದಿ ಪ್ರಕಟವಾದ ವಿವಿಧ ಪತ್ರಿಕೆಗಳ ವರದಿಗಳ ಜೆರಾಕ್ಸ್ ಪ್ರತಿಗಳನ್ನು ಹಿಡಿದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಮೌನ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ಪ್ರದೇಶ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ನಂತರ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಕಳೆದ ಮೇ 29ರಂದು ಜಿಲ್ಲಾ ಮಟ್ಟದ ಮರಳು ಮಾನಿಟರಿಂಗ್ ಕಮಿಟಿ ಸಭೆ ನಡೆಸಿದ ಜಿಲ್ಲಾಧಿಕಾರಿಗಳು ಅಕ್ರಮ ಮರಳು ದಂಧೆ ಕಡಿವಾಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಮಲ್ಲಿಕಾರ್ಜುನ ಮಲಿಕೇರಿ, NKS TV4 ನ್ಯೂಸ್, ಯಾದಗಿರಿ.
ಯಾದಗಿರಿ ಜಿಲ್ಲೆಯ ನೂತನ ವಡಗೇರಿ ತಾಲೂಕು ವ್ಯಾಪ್ತಿಗೆ ಬರ್ತಕ್ಕಂಥ 2 ನದಿಗಳು ಭೀಮಾ ಮತ್ತು ಕೃಷ್ಣಾ ನದಿ ಹರಿತವ. ಅಲ್ಲಿ ಅಕ್ರಮ ಮರಳು ದಂಧೆ ರಾಜಾರೋಷವಾಗಿ ನಡೆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಾದ PSI, ಮೈನ್ಸ್ ಇಲಾಖೆ ಅಧಿಕಾರಿ ಮತ್ತು SP ಅವ್ರಿಗೆ ಫೋನ್ ಮಾಡಿದರೆ ನಮಗೆ ಅರ್ಜಿ ಕೊಡ್ರಿ ಅಂತಾರೆ. ಇದು ನನ್ನ ಸ್ವಂತ ಆಸ್ತಿ, ನಮ್ಮ ಅಪ್ಪನ ಆಸ್ತಿ ಅಲ್ಲ. ಆದರೆ ಅರ್ಜಿ ಕೊಡೋದಲ್ಲ, ಸ್ವಯಂ ಪ್ರೇರಿತ ಮಾಡಬೇಕಾಗಿತ್ತು. ಆದರೆ ನಾವು ಫೋನ್ ಮಾಡಿದ್ರೂ ಅರ್ಜಿ ಕೊಡು ಅಂತ ಹೇಳಿಕೆ ಉಡಾಪಿ ಉತ್ತರ ಕೊಡ್ತಕ್ಕಂಥ ವ್ಯವಸ್ಥೆ ಅದಲ್ಲ, ಇದು ನಾವು ಖಂಡಿಸ್ತೀವಿ. ಇದು ನಮ್ಮ ಜಿಲ್ಲೆಯಲ್ಲಿ ಹಾಳು ಮಾಡ್ತಕ್ಕಂಥ ಕೆಲಸ. ಜಿಲ್ಲೆಯ ನೈಸರ್ಗಿಕ ಸಂಪತ್ತು ರಾಜರೋಷವಾಗಿ ಇಂಥ ಬೃಹತ್ ಗಾಡಿಯಲ್ಲಿ ಹೊಡೆದ್ರು ಕೂಡ ಉಸುಗೊಡ್ಯಾರ್ದು ಯಾರು ತಪ್ಪಿಲ್ಲ. ಉಸುಗೊಡ್ಲಿಕ್ಕೆ ಸಹಕಾರ ಮಾಡಿ ಅವ್ರಿಗೆ ಬೆಂಬಲ ಕೊಡ್ತಾರ, ನಿಂಬುದು ತಪ್ಪು. ಕಾನೂನು ಸುವ್ಯವಸ್ಥೆನ ಹಾಳು ಮಾಡಿ ನಮ್ಮ ಜಿಲ್ಲೆ ಹಾಳು ಮಾಡ್ಲಿಕ್ಕೆ ಬಂದಿರತಕ್ಕಂಥ ಈ ಅಧಿಕಾರಿಗಳು ತಕ್ಷಣ ಇದು ಕಠಿಣ ಕ್ರಮ ಕೈಗೊಳ್ಬೇಕು. ಇಲ್ಲಾಂದ್ರೆ ಇವರು 3 ಅಧಿಕಾರಿ ವಿರುದ್ಧ ಏನಾದಂದ್ರೆ ಬೃಹತ್ ಪ್ರತಿಭಟನೆ, 5,000 ಜನ ಸೇರಿ ಪ್ರತಿಭಟನೆ ಮಾಡಿ ಇವ್ರಿಗೆ ಎತ್ತಂಗಡಿ ಮಾಡ್ಬೇಕಾಗ್ತದೆ ಅಂತಕ್ಕಂಥದ್ದು ನಾನು ಎಚ್ಚರಿಕೆ. ಏನ್ರಿ, ನಾವು ಬೆಂಗಳೂರಿಗೆ ಹೋಗಿದ್ದೀವಿ ಇಷ್ಟೇನ ಮಳೆಲ್ದು ಬೆಟ್ಟಿಗಾಗಿ. ಈಗ ಮಳೆ ಬಂದದಂದು ಇಲ್ಲಿ ಊರಿಗೆ ಬಂದಿವಿ. ಊರಿನಾಗ ಇಟ್ಟು ಹೊಲ ಮನೆಗೆ ಇಟ್ಟು ಕಡ್ಡಿ ಕಸ ಆಯ್ದು ಬಂದು ದನಕದ ಮನೆಗೆ ಬೇಕಾದ್ರ ನಿದ್ದಿಲ್ಲ, ನೀರ್ ಅಡ್ಕಿಲ್ಲ. ಏನ್ ಮಾಡಲಿ? ಬರ್ರು ಅದು ಗಾಡಿ ಚಾಲು ಬೆಳ್ಳಗತನ ಚಾಲು ರೀ. ನಮ್ಮ ಅವ ರೋಡ್ ಸರಿಸಿ ಮನೆಗಳು ಮಕ್ಕಳು ಮನ್ಗವಲು ಏನ್ ಮಾಡಮ್? ರೋಡಿಗೆ ಕುಂದಿರ್ತೀವಿ ನಾಳೆದ್ದ. ರೋಡಿಗೆ ಕುಂದಿರ್ತೀವಿ ಇಲ್ಲ ಒಳಗೆ. ಮಾನ್ವಿಯ ಶ್ರೀಮಠದಲ್ಲಿ ಬೆಳವಾಟ ಗ್ರಾಮಸ್ಥರಿಂದ ಪ್ರಸಾದ ಸೇವೆ ನಡೆಯಿತು. ಶ್ರೀಮಠದಲ್ಲಿ ಬೆಳವಾಟ ಗ್ರಾಮಸ್ಥರಿಂದ ಪ್ರಸಾದ ಸೇವೆ. ಮಾನ್ವಿ ತಾಲೂಕಿನ ಉಟಕನೂರು ಗ್ರಾಮದ ಶ್ರೀ ಆಡ್ವಿ ಸಿದ್ದೇಶ್ವರ ಸುಕ್ಷೇತ್ರ ಉಟಕನೂರು ಮಠದಲ್ಲಿ ಮಸ್ಕಿ ತಾಲೂಕಾ ಬೆಳವಾಟ ಗ್ರಾಮದಿಂದ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಮಣ್ಣತ್ತಿನ ಅಮಾವಾಸ್ಯೆ ನಿಮಿತ್ತವಾಗಿ ಬೆಳಗ್ಗೆ 5 ಗಂಟೆಗೆ ಶ್ರೀ ಆಡ್ವಿ ಸಿದ್ದೇಶ್ವರ ಕರ್ತೃ ಗದಿಗೆಗೆ ಹಾಗೂ ಪರಮ ಪೂಜ್ಯ ಪರಮ ತಪಸ್ವಿ ಮೌನ ಯೋಗಿ ಲಿಂಗೈಕ್ಯ ಶ್ರೀ ಬಸವಲಿಂಗ ತಾತನವರ ಕರ್ತೃ ಗದಿಗೆಗೆ ಜಲಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಮಹಾರೌದ್ರಾಭಿಷೇಕ ಕಾರ್ಯಕ್ರಮ ಜರುಗಿತು. ನಂತರ ಬೆಳವಟ ಗ್ರಾಮದಿಂದ ಮಣ್ಣಿನ ಅಮಾವಾಸ್ಯೆ ನಿಮಿತ್ತ ಪ್ರಸಾದ ಸೇವನೆ ನಡೆಯಿತು. ಶ್ರೀಮಠಕ್ಕೆ ಆಗಮಿಸಿದ ಭಕ್ತರು ತನು ಮನ ಧನ ಸೇವೆ ಸಲ್ಲಿಸಿ ಪರಮ ಪೂಜ್ಯ ಶ್ರೀ ಮರಿ ಬಸವರಾಜ ಕೇಂದ್ರ ಮಹಾಸ್ವಾಮಿಗಳವರ ದರ್ಶನ ಪಡೆದು ಭಕ್ತರು ಪುನೀತರಾದರು. ಪ್ರತಿ ಅಮಾವಾಸ್ಯೆ ನಿಮಿತ್ತವಾಗಿ ಸಾಯಂಕಾಲ 6 ಗಂಟೆಗೆ ಮಾಸಿಕ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮ ಜರುಗುವುದು. ಈ ಬಗ್ಗೆ ಮತ್ತು ವಿವಿಧ ಗ್ರಾಮಗಳ ಭಜನಾ ಮಂಡಳಿಗಳಿಂದ ಅಹೋರಾತ್ರಿ ಭಜನೆ ಕಾರ್ಯಕ್ರಮ ಜರುಗಿದವು. ಮಾಂತೇಶ್ ದಿದಿಕಿ, NKS TV4 ನ್ಯೂಸ್, ಮಾನ್ವಿ. ಸಿಂಧನೂರಿನಲ್ಲಿ KDP ಸಭೆಯಲ್ಲಿ ತಾಲೂಕು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಶಾಸಕ ಹಂಪನಗೌಡ ಬಾದರ್ಲಿ. ಕೆಡಿಪಿ ಸಭೆಯಲ್ಲಿ ತಾಲೂಕು ಅಧಿಕಾರಿಗಳ ವೈಫಲ್ಯಗಳ ಕುರಿತು ತರಾಟೆಗೆ ತೆಗೆದುಕೊಂಡ ಶಾಸಕ ಹಂಪನಗೌಡ ಬಾರ್ತಲಿ. ಶಾಸಕ ಹಂಪನಗೌಡ ಬಾರ್ತಲಿ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆಯನ್ನ ಆಯೋಜಿಸಲಾಗಿತ್ತು. ಈ ಕೆಡಿಪಿ ಸಭೆಯಲ್ಲಿ ವಿವಿಧ ಇಲಾಖೆಯವರು ಮಾಡಿರುವ ಕಾರ್ಯ ಚಟುವಟಿಕೆಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಅದರಲ್ಲಿ ಪ್ರಮುಖವಾಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ, ಪೊಲೀಸ್ ಇಲಾಖೆ ವೈಫಲ್ಯ, ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಬಸ್ ಒಳಗೊಂಡಂತೆ 371 ವಿಷಯದ ಕುರಿತು ಚರ್ಚೆ ಮಾಡಿರುವುದು ಪ್ರಮುಖವಾಗಿದೆ. ಶಾಸಕ ಹಂಪನಗೌಡ ಬಾರ್ದಲಿ ಕೇಳಿದ ಪ್ರಶ್ನೆಗೆ THO ಅಯ್ಯನಗೌಡ ಕಕ್ಕಾಬೆಕ್ಕಿ, ತಾವೆಲ್ಲ ಶಿಸ್ತಿನಿಂದ ಕರ್ತವ್ಯ ನಿರ್ವಹಿಸಿದರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹೆಸರುವಾಸಿಯಾಗುತ್ತಿತ್ತು. ಜೊತೆಗೆ ಆಸ್ಪತ್ರೆಗೆ ಬೇಕಾದ ಅಗತ್ಯ ಸೌಕರ್ಯಗಳ, ವೈದ್ಯರ, ವೈದ್ಯಕೀಯ ಸಿಬ್ಬಂದಿಗಳ ಒಳಗೊಂಡಂತೆ ತಾಲೂಕಿನಲ್ಲಿ ಎಷ್ಟು ಆಸ್ಪತ್ರೆಗಳು ಬೇಕೆನ್ನುವ ಮಾಹಿತಿ ಸಂಗ್ರಹಿಸಿ ಒಂದು ಕ್ರಿಯಾ ಯೋಜನೆ ಮಾಡಿ ಸರ್ಕಾರಕ್ಕೆ ಕಳುಹಿಸುವಲ್ಲಿ ಕಾರ್ಯಪ್ರವೃತ್ತರಾಗಬೇಕಾಗಿತ್ತು. ಆದರೆ ತಮಗೆ ಏನು ಗೊತ್ತಿಲ್ಲ, ತಾವು ಏನು ಮಾಡ್ತಿದ್ದೀರಿ, ತಮ್ಮ ಕರ್ತವ್ಯ ಏನು, ನೀವು ಮಾಡಬೇಕಾದ ಕೆಲಸ ನಾನು ಮಾಡ್ತಿದ್ದೀನಿ ಎಂದು ತರಾಟೆಗೆ ತೆಗೆದುಕೊಂಡರು. ತಾಲೂಕಿನಲ್ಲಿ ಗಾಂಜಾ, ಎಸ್ಪೇಟು, ಮಟ್ಕಾ ಜೊತೆಗೆ ಅಕ್ರಮ ಮದ್ಯ ಮಾರಾಟ ಅತಿ ಹೆಚ್ಚಾಗಿರುವುದು ಕೇಳಿ ಬರುತ್ತಿದ್ದು. ಜೊತೆಗೆ ಇತ್ತೀಚೆಗೆ ಬಸ್ ನಿಲ್ದಾಣ ಮತ್ತು ಮಹಾತ್ಮ ಗಾಂಧಿ ವೃತ್ತದಲ್ಲಿ 2 ಗಲಾಟೆ ನಡೆದವು. ಅಲ್ಲಿ ಯಾವ ಪೊಲೀಸ್ ಸಿಬ್ಬಂದಿ ಇದ್ರು, ಏನು ಮಾಡಿದ್ರು, ತಾಲೂಕಿನಲ್ಲಿ ಸಂಚಾರಿ ಠಾಣೆ, ಗ್ರಾಮೀಣ ಠಾಣೆ, ನಗರ ಠಾಣೆ ಒಳಗೊಂಡಂತೆ ಡಿವೈಎಸ್ಪಿ ಕಚೇರಿ ಇದ್ರು ಏನು ಲಾಭ ಎಂದು PSI ಬಸವರಾಜ್ ಅವರಿಗೆ ತರಾಟೆಗೆ ತೆಗೆದುಕೊಂಡರು. 371J ಅನುಷ್ಠಾನದಲ್ಲಿ ಉಂಟಾಗಿರುವ ಗೊಂದಲ ನಿವಾರಣೆಗಾಗಿ ಸಮರ್ಪಕ ಅನುಷ್ಠಾನಕ್ಕಾಗಿ ಕೆಡಿಪಿ ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿ ಸರ್ಕಾರಕ್ಕೆ ಕಳಿಸುವಂತೆ PLD ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ ಒತ್ತಾಯಿಸಿದ್ರು. ಶಾಸಕ ಹಂಪನಗೌಡ ಬಾರದಲ್ಲಿ ಈಗಾಗಲೇ ಗೊಂದಲ ನಿವಾರಣೆಗಾಗಿ ಸಚಿವ ಪ್ರಿಯಾಂಕಾ ಖರ್ಗೆ ಒಳಗೊಂಡ ಸಂಸದೀಯ
ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಪ್ರತ್ಯೇಕ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಕುರಿತು ಕೆಡಿಪಿ ಸಭೆಯಲ್ಲಿ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕಾ ಮಟ್ಟದ ಅಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕಾ ಪಂಚಾಯಿತಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ವೆಂಕಟೇಶ್ ನಾಯಕ್, NKS TV4 ನ್ಯೂಸ್, ಸಿಂಧನೂರು. ನಾನೇ ಸ್ವತಃ 2 ಸಲ ನಾನು ಡಿವಿಷನ್ಗೆ ಹೊರತಾಯ್ತಾ PHCಗಳು ಸದ್ಯ ಕಳಿಸಿಲ್ಲ. ನಿಮ್ಮ ಜಾಯಿಂಟ್ ಡೈರೆಕ್ಟರ್ ಆಫೀಸು ಪ್ಲಸ್ ಕಮಿಷನರು ಪ್ಲಸ್ ಸೆಕ್ರೆಟರಿ ತನ ಡಿಸ್ಕಸ್ ಆಗೈತೆ ಇದ್ರ ಬಗ್ಗೆ ಎಲ್ಲ. ನಮ್ಮ ಸಿಂಧೂರು ತಾಲೂಕಲ್ಲಿ ಒಂದು ಪ್ರಪೋಸ್ ಆಗಿದೆ, ಇಲ್ಲಾಂದ್ರೆ ಫಸ್ಟ್ ಲಿಸ್ಟ್ನಾಗ ಬರ್ತದೆ. ಮತ್ತೆ ಈ ಲ್ಯಾಪ್ಸಸ್ ಆಗ ಮಾಡೋದು ಬರೀ ಕೊಡೋದು ಸರ್ಕಾರ ಕೊಡುತ್ತೆ. ನಿಮ್ದು ಈಗ ಎಲ್ಲಿ ಡಿಮ್ಯಾಂಡ್ ಇದೆ, ಎಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಲ್ಲಿ PHCಗಳು ಆಗ್ಬೇಕು. ಪಾಪ್ಯುಲೇಷನ್ ಕಡಿಮೆ ಇದೆ, PHCಗಳು ನಂಬರ್ ಆಫ್ PHC ಜಾಸ್ತಿ ಇದಾವ, ಮತ್ತೆ ಅಲ್ಲೇ ಪ್ರಪೋಸ್ ಮಾಡೋದ. ಈಗ ನನಗೆ ಅರ್ಥ ಆಗ್ತಾ ಇಲ್ಲ ಇದು. ಏನ್ ಮಾಡ್ತಾರ DHO? ನೀವು ಪ್ರತಿಯೊಂದು ಅಡ್ವಾನ್ಸ್ ಆಗಿರ್ಬೇಕು KHO ಪ್ರತಿಯೊಂದು ವಿಷಯದಲ್ಲಿ. ಇಂಥ ಸಿಂಧನೂರು ತಾಲೂಕಿನಲ್ಲಿ ನೆಕ್ಸ್ಟ್ ಈ ವರ್ಷ ಮುಂದಿನ ವರ್ಷ KKRDಗಳಿಂದ ಮ್ಯಾಕ್ಸಿಮಮ್ ಫ್ಲೋ ಆಗ್ತೈತೆ. ಸೋರ್ಸಸ್ ಫ್ಲೋ ಆದಾಗ ಅದರ ಬಳಕೆ ಆದ ಪ್ರಪೋಸಲ್ ನಾವು ರೆಡಿ ಇರ್ಬೇಕು. ಟೇಬಲ್ ಮೇಲೆ ರೆಡಿ ಇದ್ರೆ ಕುಂತು ಹೋಗಿ ಆರ್ಡರ್ ಮಾಡ್ಸಕ್ ಆಗ್ತದೆ. ನಿಮ್ಮ ಪ್ರಪೋಸಲ್ ರೆಡಿ ಇರಂಗಿಲ್ಲ ಅಂದ್ರೆ ಕೊಡ್ತೈತ್ರಿ. ಯಾರು ಹಾಕಿದ್ರೆ ಅವತ್ತು? ಯಾರಿದ್ರು ಸಿಬ್ಬಂದಿ ವರ್ಗ? ಯಾರಿದ್ರು? ಅವ್ರ ಮ್ಯಾಗ ಏನ್ ಆಕ್ಷನ್ ತಗೊಂಡ್ರೆ ಗಲಾಟೆ ಆದ? ನಮ್ಮಂತವ್ರಿಗೆ ನಾವ್ ಎಲ್ಲೇ ಇರ್ತೀವಿ ನಮಗೆ ಗುರ್ತಾಗ್ತದೆ, ನಿಮಗೆ ಗುರ್ತಾ ಅಂದ್ರೆ ಹೆಂಗ? ನಿಮ್ಮಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಟೋಟಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಿಮ್ಮ ವರ್ಕ್ ಸರಿಯಾಗಿ ನೀವು ಯಾರು ನಿಮ್ಮ ಕರ್ತವ್ಯ ಮಾಡ್ತಾ ಇಲ್ಲ, ಇನ್ಕ್ಲೂಡಿಂಗ್ ಟ್ರಾಫಿಕ್ ಬಂತು, ಕ್ರೈಮ್ ಬಂತು, ಲಾ ಅಂಡ್ ಆರ್ಡರ್ ಬಂತು, ಯಾರು ಸರಿಯಾಗಿ ಮಾಡ್ತಾ ಇಲ್ಲ. ಸದಸ್ಯ ಇಬ್ರು PSI, ಕಾನ್ಸ್ಟೇಬಲ್ಗಳು ಎಷ್ಟಿದ್ದಾರೆ? 30 ಜನ ಕಾನ್ಸ್ಟೇಬಲ್. ಇವರು ಸಬ್ ಇನ್ಸ್ಪೆಕ್ಟರ್ಗಳು ಮತ್ತೆ 4, 2, 6, 30 ಮಂದಿ ಕಾನ್ಸ್ಟೇಬಲ್ ಇದ್ದಾಗ ಕಡ್ಡಿಗೆ ಒಬ್ಬರು ಕಾಣದೇ ಇಲ್ಲ. ಎಲ್ಲಿ ನಂಬರ್ ಆಫ್ ಆಕ್ಸಿಡೆಂಟ್ಸ್ಗಳು ಎಷ್ಟಾಗ್ತಾವ ನೋಡಿರ? ಏನ್ ಕಾರಣ? ನಿಮ್ ಇನ್ಎಫಿಷಿಯನ್ಸಿ. ಯಾಕೆ ಮಾಡಕ್ ಆಗೋದು? ಸಪರೇಟ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡಿದ್ರು ಯಾಕೆ ನಿಮಗೆ ಮ್ಯಾನೇಜ್ ಮಾಡಕ್ ಆಗೋದು? ಏನ್ ಕಾರಣ? ಅವ್ರು ಯಾರು ಇಬ್ರು PSI, ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿಲ್ಲ. ಯಾಕೆ ಬರಲಿಲ್ಲ? ಬರ್ಬೇಕಲ್ಲ. ಈಗ ನೋಡ್ರಿ, ಎಲ್ಲಿ ಬೇಕಲ್ಲೇ 6 ಟ್ರ್ಯಾಕ್ ರೋಡ್ಗಳಿದ್ರು ಕೂಡ ಟ್ರಾಫಿಕ್ ಜಾಮು, ಆಕ್ಸಿಡೆಂಟ್ ಮ್ಯಾಕ್ಸಿಮಮ್ ಕಾರಣ ಇದೆ. ಇದನ್ನು ತಪ್ಪಿಸಬೇಕಾದ್ರೆ ಏನ್ ಮಾಡ್ಬೇಕು ನೀವು ಇಲಾಖೆದವರು? ಇಲ್ಲೊಂದು ಬಸ್ ಡ್ರೈವರ್ ಗಲಾಟೆ ಮಾಡಿ ಹುಡುಗರ ಜೊತೆಗೆ ಗಲಾಟೆ ಮಾಡಿ ಹೋದಿಲ್ಲ, ಎಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಅವತ್ತು? ಐಡಿಯಾ ಇದೆಯಾ? ಕಾನ್ಸ್ಟೇಬಲ್ ಯಾಕೆ ಇದ್ದರು ಅವಾಗ? ಯಾಕೆ ಕಂಟ್ರೋಲ್ ಮಾಡಕ್ಕಾಗಲ್ಲ? ಡ್ರೈವರ್ ಬಸ್ ಕೊಟ್ಟು ಹೋಗ್ತಾನಂದ್ರೆ ಎಲ್ಲಿ ಹೋಗಿರಿ? ನೀವ್ ಹೆಂಗಿರ್ಬೋದು, ಅವ್ರು ಹೆಂಗಿರ್ಬೋದು? 4 ಕಿಲೋಮೀಟರ್ 5 ಕಿಲೋಮೀಟರ್ ಜಾಮ ಅಂತ ಯಾರು ಜವಾಬ್ದಾರಿ? ಅದು ರೆಸ್ಪಾನ್ಸಿಬಿಲಿಟಿ ಫೀಲ್ ಮಾಡ್ಕೊಂಬಂದ್ರೆ ನೀವು ಯಾರು? ಅಲ್ಲಿ ಯಾರಿದ್ರು ಅವತ್ತು? ಕಾನ್ಸ್ಟೇಬಲ್ ಯಾರಿದ್ರು ಆ ಟೈಮ್ನಾಗ? 2 ಇನ್ಸಿಡೆಂಟ್ ಆಗಿ ಸರಿಯಾಗಿ ಉತ್ತರ ಕೊಡೋದ್ ಕೈ. ಒಂದು ಮನೆ ಬಸ್ ಸ್ಟ್ಯಾಂಡ್ ಗಲಾಟೆ, 2ನೇದು ಸರ್ಕಲ್. ಯಾರಿದ್ರು ಕಾನ್ಸ್ಟೇಬಲ್? ನಾವು ಬಂದು ಮತ್ತೆ ಬಸ್ ನೋಟ್ ಮಾಡಿ ಕೇಳಿ ಅವ್ರು ಯಾರಿದ್ರೆ ಅವ್ರ ಮ್ಯಾಗ ಆಕ್ಷನ್ ತಗೋಬೇಕು. ಚಳ್ಳಕೆರೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ. ರಾಜ್ಯದಲ್ಲಿ ಮುಂಗಾರು ಮಳೆಯಾಗಿದ್ದು ಗ್ರಾಮ ಪ್ರದೇಶಗಳಲ್ಲಿ ಅಲ್ಲಲ್ಲಿ ನೀರು ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿರುವುದರಿಂದ ಡೆಂಗ್ಯೂ, ಚಿಕನ್ ಗುನ್ಯಾ, ಮಲೇರಿಯಾಗಳಂತಹ ಮಾರಕ ಕಾಯಿಲೆಗಳು ಉಲ್ಬಣಗೊಳ್ಳುತ್ತವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಸವರೆಡ್ಡಿ ತಿಳಿಸಿದರು. ಇವರು ನಗರದ ಶುಕ್ರವಾರ ತಾಲೂಕು ಪಂಚಾಯಿತಿ ಎದುರು
ಬಾರ್ಕೋಲು ಹಿಡಿದು ಎಡಿ ಸಂಪತ್ ಕುಮಾರ್ ಅವರಿಗೆ ಮನವಿ ಪತ್ರ ಕೊಟ್ಟು ಪ್ರತಿಭಟಿಸಿ ಮಾತನಾಡಿದ ಇವರು ಹಲವಾರು ಗ್ರಾಮಗಳಲ್ಲಿ ಚರಂಡಿ ಅಕ್ಕಪಕ್ಕ ನೀರು ನಿಂತು ನೀರು ಕಲುಷಿತಗೊಂಡು ಸೊಳ್ಳೆಗಳು ಉಲ್ಬಣವಾಗುತ್ತಿದ್ದು ಮಾರಣಾಂತಿಕ ಕಾಯಿಲೆಗಳಾದ ಡೆಂಗ್ಯೂ, ಚಿಕನ್ ಗುನ್ಯಾ, ಮಲೇರಿಯಾಗಳಂತಹ ಮಾರಕ ಕಾಯಿಲೆಗಳು ಜನಸಾಮಾನ್ಯರಲ್ಲಿ ಬರುತ್ತಿದ್ದು ತಾಲೂಕು ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಅವರಿಗೆ 2 ಬಾರಿ ಮನವಿ ಕೊಟ್ಟರು ತೆರಿಗೆ ನುಡಿದ ಅಧಿಕಾರಿಗಳ ವಿರುದ್ಧ ಇಂದು ಪ್ರತಿಭಟಿಸುತ್ತಿದ್ದೇವೆ. ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಕೇಂದ್ರ ಕಚೇರಿಯಲ್ಲಿ ವಾಸಿಸದೆ ಹಳ್ಳಿಗಳಿಗೆ ಭೇಟಿ ಕೊಡದೆ ಬರ ಉದ್ಯೋಗ ಖಾತ್ರಿ ನೆಪದಲ್ಲಿ ಗ್ರಾಮಕ್ಕೆ ಬರೆದ ಸೊಳ್ಳೆ ಭರವಸೆಗಳನ್ನ ಕೊಟ್ಟು ಜನಸಾಮಾನ್ಯರನ್ನ ಅಲುಗಾಡಿಸುತ್ತಿದ್ದಾರೆ. ಗ್ರಾಮದಲ್ಲಿ ಹಲವಾರು ಮನೆಗಳು ಬಿದ್ದರೂ ಹಳೆ ಮನೆಗಳಲ್ಲಿ ಗಿಡಗಂಟೆಗಳು ಬೆಳೆದು ನಿಂತು ನೀರು ಕಲುಷಿತವಾಗಿ ಸೊಳ್ಳೆಗಳು ಹೆಚ್ಚಾಗಿ ಜನರು ವಾಂತಿ ಭೇದಿ ಜನಸಾಮಾನ್ಯರು ತತ್ತರಿಸಿದ್ದಾರೆ. ಈ ಕಾರಣದಿಂದ ತಕ್ಷಣವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಚರಂಡಿ ಸ್ವಚ್ಛತೆ, ಗುಂಡಿಗಳ ಸ್ವಚ್ಛತೆ ಮಾಡುವಂತೆ ಕೈಯಲ್ಲಿ ಬಾರ್ಕೋಲ್ ಹಿಡಿದು ಅಧಿಕಾರಿಗಳತ್ತ ಪ್ರತಿಭಟಿಸಿದರು. ಇನ್ನು ಪ್ರತಿಭಟನೆ ವೇಳೆ ರೈತ ಸಂಘದ ಮುಖಂಡರಾದ ಓಟಿ ತಿಪ್ಪೇಸ್ವಾಮಿ, ಡಿ ಚಂದ್ರಶೇಖರ್ ನಾಯಕ್, ಮಲ್ಲೇಶಪ್ಪ, ಮಲ್ಲಸ್, ಸಮುದ್ರ, ಟಿ ಗಂಗಾಧರ್, ಪೃಥ್ವಿರಾಜ್, ಎಎಸ್ ಮಂಜುನಾಥ್ ಸೇರಿದಂತೆ ಇತರರು ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಳ್ಳಕೆರೆ. ಶಿಕ್ಷಣ ಮತ್ತು ಆರೋಗ್ಯ ಎರಡು ರಾಷ್ಟ್ರೀಕರಣ ಆಗಬೇಕು. ಅವು ಶಿಕ್ಷಣ ಆರೋಗ್ಯ ಯಾವತ್ತೂ ಸರ್ಕಾರದ ಕೈನಲ್ಲೇ ಇರಬೇಕು, ಅದು ಖಾಸಗಿಯವರ ಕೈಗೆ ಹೋಗಬಾರ್ದು. ಇವತ್ತು ಬಡವರು, ದೀನದಲಿತರು, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜನಾಂಗ ಇವತ್ತು ಏನಾಗಿದೆ ಅಂದರೆ ಆರೋಗ್ಯ ಮತ್ತು ಶಿಕ್ಷಣದಿಂದ ಬಹಳಷ್ಟು ವಂಚಿತ ಆಗ್ತಿದ್ದಾರೆ. ಇವತ್ತು ಡೆಂಗಿ ಜ್ವರ ಬರೋದು ಯಾರಿಗೆ, ಚಿಕನ್ ಗುನ್ಯಾ ಬರೋದು ಯಾರಿಗೆ, ಬಡವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಏನು ತಳವರ್ಗದ ಜನರಿಗೆ ನಮ್ಮ ಮನೆಗೆ ಸೊಳ್ಳೆ ಬರೋದು, ನಮ್ಮ ಮನೆಗೆ ತಗಣೆ ಬರೋದು, ನಮ್ಮ ಮನೆಗೆ ನೊಣ ಬರೋದು, ನಮಗೆ ಕೂರೆ ಬೀಳೋದು, ನಮಗೆ ಏನು ಬೀಳೋದು ಬೇರೆ ಈಗ ಏನು ಮೇಲ್ವರ್ಗದ ಜನಕ್ಕೆ ಈ ಕಾಯಿಲೆಗಳು ಯಾವ ಬರೋಲ್ಲ. ಇವತ್ತು ಒಬ್ಬರಿಗೆ ಡೆಂಗಿ ಬಂದತ್ತಂದರೆ ಸುಮಾರು 1.5 ಇಂದ 2 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬೇಕು, ಇನ್ಫೆಕ್ಟ್ ಸಿಗಲ್ಲ. ಆದ್ದರಿಂದ ದಯಮಾಡಿ ನೀವು ಮಾಧ್ಯಮದವರು ಸರ್ಕಾರ ಮತ್ತು ಸಮಾಜ ಎರಡನ್ನೂ ಕೂಡ ನೀವು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಬಹಳ ದೊಡ್ಡ ವಿಷಯ. ದಯಮಾಡಿ ನೀವು ಈ ಒಂದು ಆರೋಗ್ಯ ಮತ್ತು ಶಿಕ್ಷಣವನ್ನು ಖಾಸಗಿಯವರಿಂದ ಬಿಡಿಸಿ ಸರ್ಕಾರ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೂನ್ 13ನೇ ತಾರೀಕು ನಾವು ರಾಜ್ಯದಲ್ಲಿ ಆಗಲೇ ಪ್ರಾರಂಭ ಆಗಿದ್ದು ಡೆಂಗಿ ಜ್ವರ. ಆ ಡೆಂಗಿ ಜ್ವರ ಪ್ರಾರಂಭಕ್ಕಿಂತ ಮುಂಚೆನೇ ನಾವು ಬಂದು ಜಿಲ್ಲಾ ತಾಲೂಕು ಆಡಳಿತಕ್ಕೆ ಗ್ರಾಮ ಪಂಚಾಯತಿಗಳಲ್ಲಿ ಚರಂಡಿಗಳನ್ನು ಸ್ವಚ್ಛ ಮಾಡಬೇಕು. ಯಾದಗಿರಿಯಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಶುಕ್ರವಾರ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಶುಕ್ರವಾರ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಸೈನಿಕರಿಗೆ ಸಿಗಬೇಕಾದ ಸೌಲಭ್ಯಗಳು ದೊರಕದೇ ಇರುವುದು ಮತ್ತು ದೇಶಕ್ಕಾಗಿ ಒಬ್ಬ ಯೋಧ ಹುತಾತ್ಮನಾದಾಗ ಪಾರ್ಥಿವ ಶರೀರ ಬಂದಾಗ ಅಂತಿಮ ನಮನ ಸಲ್ಲಿಸಲು ಒಂದು ಸ್ಥಳವೂ ಇಲ್ಲದಿರುವುದು, ಹಾಗೆ ಒಂದು ಭವನವೂ ಇಲ್ಲದಂತಾಗಿದೆ. ಇದೆಂತಹ ವಿಪರ್ಯಾಸ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷರು ಲಿಂಗನಗೌಡ ಎಸ್ ಪಾಟೀಲ್ ಆರೋಪಿಸಿದರು. ಮಾಜಿ ಸೈನಿಕ 27-28 ವರ್ಷ ದುಡಿದು ಬಂದ ಹಣದಲ್ಲಿ ಒಂದು ಜಮೀನು ಖರೀದಿಸಿದ್ರು. ಸರ್ವೆ ನಂಬರ್ 216/1/1 ನಲ್ಲಿ 3 ಎಕರೆ ಎನ್ಎ ನಿವೇಶನದ ಮಾಲೀಕರಾದ ವೆಂಕಟೇಶ ಸುರೇಂದ್ರರಾವ್ ದೇಶಪಾಂಡೆ, ಉಪ್ಪಣ್ಣ ಸುರೇಂದ್ರರಾವ್ ದೇಶಪಾಂಡೆ, ಶ್ಯಾಮಸುಂದರ್ ಸುರೇಂದ್ರರಾವ್ ದೇಶಪಾಂಡೆ ಕುಟುಂಬಸ್ಥರು ಲಿಂಗನಗೌಡ ಎಸ್ ಪಾಟೀಲ್ ಅವರು ತಮ್ಮ ತಾಯಿ ಹಾಗೂ ಅಕ್ಕನ ಹೆಸರಿನಲ್ಲಿ ಖರೀದಿಸಿದ ಜಾಗವನ್ನ ಮಾಲೀಕರು ತಮಗೆ ನೀಡಿರುವ ಪತ್ರದಲ್ಲಿ ಕೊಟ್ಟಿರುವ ಜಾಗದಲ್ಲಿ ಅಳತೆಯೂ ಮೋಸ ಮಾಡುತ್ತಿದ್ದಾರೆ. ಅದನ್ನು ಜಿಲ್ಲಾಧಿಕಾರಿಗಳಿಗೆ ಹುಣಸಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ತಿಳಿಸಿದ್ರು. ಅದರ ಬಗ್ಗೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳಲೇ ಇರುವುದು ಖಂಡನೀಯ ಅಪರಾಧ ಎಂದು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಸಹ ನಿರ್ದೇಶಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ಯಾದಗಿರಿಯವರಿಗೂ ಸೈನಿಕರ ಕುಟುಂಬಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಗಮನ ಹರಿಸಿದೆ ಇರುವುದು ನೋವಿನ ಸಂಗತಿಯಾಗಿರುವುದು ಕೂಡ ಕಂಡುಬಂದಿದೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಯಾದಗಿರಿ ಜಿಲ್ಲಾಧ್ಯಕ್ಷರು ಲಿಂಗನಗೌಡ ಎಸ್ ಪಾಟೀಲ್, ಯಾದಗಿರಿ ಪ್ರಧಾನ ಕಾರ್ಯದರ್ಶಿ ಮಡಿವಾಳಪ್ಪ ಎಸ್ ಕಟ್ಟಿಮನಿ, ಹುಣಸಗಿ ಅಧ್ಯಕ್ಷರು ವೀರೇಶ್ ಪ್ರಭುಕೂಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಎನ್ಕೆಎಸ್ ಟಿವಿ 4 ನ್ಯೂಸ್ ಶಿವು ರಾಠೋಡ್, ಹುಣಸಗಿ.
ಉದ್ದೇಶ ಏನಪ್ಪಾ ಅಂತಂದ್ರೆ ಸೈನಿಕರಿಗೆ ಸಿಗತಕ್ಕಂಥ ಸೌಲಭ್ಯಗಳು ಸರಿಯಾಗಿ ದೊರಕದ ಕಾರಣ ಮತ್ತು ದೇಶಕ್ಕಾಗಿ ಒಬ್ಬ ಯೋಧ ಹುತಾತ್ಮನಾದಾಗ ಪಾರ್ಥಿವ ಶರೀರ ನಮ್ಮ ಜಿಲ್ಲೆಗೆ ಬಂದಾಗ ಒಂದು ಅವನಿಗೆ ಅಂತಿಮ ನಮನ ಸಲ್ಲಿಸೋದಕ್ಕಾಗಿ ಒಂದು ಮೆಮೋರಿಯಲ್ ಕೂಡ ನಮ್ಮಲ್ಲಿಲ್ಲ, ಒಂದು ಸೈನಿಕ ಭವನವೂ ಇಲ್ಲ ಮತ್ತು ಸೈನಿಕರ ತುಂಬಾ ಸಮಸ್ಯೆಗಳಿಗೋಸ್ಕರ ಸುಮಾರು ಮನವಿ ಸಲ್ಲಿಸ್ತೀವಿ. ಆ ಮನವಿ ಇಲ್ಲಿವರೆಗೂ ಯಾವುದೇ ಕಾರ್ಯಕ್ಕೆ ಬಂದಿಲ್ಲ. ಮತ್ತೆ ಇವತ್ತಿನ ಮೇನ್ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಸರ್ಕಾರದಿಂದ ಸೈನಿಕರಿಗೆ ಜಮೀನು ಕೊಡ್ಬೇಕಂತನೂ ಇದೆ, ಅದು ಯಾವುದೂ ಆಗ್ತಾ ಇಲ್ಲ. ಒಬ್ಬ ಸೈನಿಕ 22-25 ವರ್ಷ ದುಡಿದು ಬಂದು ತನ್ನ ದುಡಿಮೆಯಲ್ಲಿ ಖರೀದಿಸಿದಂತ ನಿವೇಶನದಲ್ಲಿ ಕೂಡ ಇವತ್ತು ದೊಡ್ಡ ಮೋಸ ವಂಚನೆ ಆಗಿದೆ. ಇದು ಮೋಸ ವಂಚನೆ ಯಾರಿಂದ ಆಗಿದೆ ಅಂತಂದ್ರೆ ಸರ್ವೆ ನಂಬರ್ 216 ಮುನ್ಸಿಪಲ್ ಪಟ್ಟಣದ ಸರ್ವೆ ನಂಬರ್ 216/1 10 ಎಕರೆ 16 ಗುಂಟೆ ಪೈಕಿ 3 ಎಕರೆ ಎನೆ ಆಗಿದೆ. ಅದರಲ್ಲಿ ಅದಕ್ಕೆ ಹೊಂದಿಕೊಂಡಂತ ಹಾಲಿ ಜಿಲ್ಲಾ ಮುಖ್ಯ ರಸ್ತೆ ಹುಣಸಗಿದೂರು ನಾರಾಯಣಪುರ ಜಿಲ್ಲಾ ಮುಖ್ಯ ರಸ್ತೆ 30 ಮೀಟರ್ ಎಂದು ಎಲ್ಲಾ ದಾಖಲೆಗಳು 2011ರ ಪೂರ್ವದಲ್ಲೇ ಎನೆ ಕೊಟ್ಟರು ಸಹ, ಆದರೆ ಸಹಾಯಕ ನಿರ್ದೇಶಕರು ನಗರ ಮತ್ತು ಗ್ರಾಮಾಂತರ ಇಲಾಖೆಯ ಅಧಿಕಾರಿಗಳು 30 ಮೀಟರ್ ರಸ್ತೆಯನ್ನ ದಾಖಲಾತಿಗಳು ಇಲ್ಲದ ಅಳತೆಗಳನ್ನ ನೀಡಿ ಜಿಲ್ಲಾಧಿಕಾರಿಗಳಿಗೆ 12 ಮೀಟರ್ ಅಂತ ವರದಿ ಕೊಡ್ತಾರೆ. ವರದಿ ಕೇಳಿದಾಗ ಮತ್ತೆ ಜಿಲ್ಲಾಧಿಕಾರಿಗಳಿಂದ ಎಣ್ಣೆ ಆಗಿ ಬಂದ ನಂತರ ಅದನ್ನ ಅದೇ ರಸ್ತೆಯನ್ನ 22 ಮೀಟರ್ ಇವರು ಸ್ವಯಂ ಇಚ್ಛೆಯಿಂದ ಮಾಡ್ತಾರೆ. 2019-20ರಲ್ಲಿ ಮತ್ತೆ ಇವರು ನಮಗೆ ಕೊಡುವಾಗ ಇದ್ದಂತ ನಿವೇಶನವನ್ನ ಪೂರ್ತಿ ವಿನ್ಯಾಸವನ್ನ ಶಿಫ್ಟ್ ಮಾಡಿ 38 ಮೀಟರ್ಗೆ ತಂದು ಹಾಕಿದ್ರು. 38 ಫೀಟ್ಗೆ ತಂದು ಹಾಕಿ ಸುಮಾರು ವಂಚನೆ ಮಾಡ್ತಿದ್ದಾರೆ. ನಾನು ಖರೀದಿಸಿದ 40/80 ಸೈಟ್ ಅಲ್ಲಿ ಈಗ ರಸ್ತೆಯಲ್ಲಿನೇ ಆ ನಿವೇಶನ 40 ಫೀಟ್ ರಸ್ತೆಯಲ್ಲಿ ಬರುತ್ತೆ. ಇದರ ಬಗ್ಗೆ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ತಿಳಿಸಿದರು. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸಹ ಅದರ ಬಗ್ಗೆ ಯಾವುದೇ ರೀತಿಯಾದಂತ ಗಮನ ಹರಿಸಿಲ್ಲ. ಅದರಲ್ಲಿ ಆ ವಿನ್ಯಾಸದಲ್ಲಿ ಬ್ಲಾಕ್ ಮಾಡಿದಂತ ಸೈಟ್ ಕೂಡ ಯಾವುದೇ ಇಲ್ಲಿವರೆಗೂ ವಿನ್ಯಾಸದಲ್ಲಿ ಅಭಿವೃದ್ಧಿ ಕಾರ್ಯ ಮತ್ತೆ ಬ್ಲಾಕ್ ಮಾಡಿದಂತ ಸೈಟ್ಗೆ ಪಾಂಪ್ಲಿ ಕೊಟ್ಟಿದ್ದಾರೆ, ಬ್ಲಾಕ್ ಮಾಡಿದಂತ ಸೈಟ್ಗೆ ಕಟ್ಟಡ ಪರ್ಮಿಷನ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಪಟ್ಟಣ ಪಂಚಾಯತ್ ರಾಜ್ಯಪಾಲರವರೆಗೆ ಇದರ ಬಗ್ಗೆ ಕೂಲಂಕುಷವಾಗಿ ಅರ್ಜಿ ಸಲ್ಲಿಸಿದ್ರು ಸಹ. ಮತ್ತೆ ಸರ್ಕಾರದಿಂದ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಕಾರ್ಯದರ್ಶಿ, ರಾಜ್ಯದ ನಿರ್ದೇಶಕರು, ಧಾರವಾಡ ನಿರ್ದೇಶಕರು ಮತ್ತೆ ಉಚ್ಚ ನ್ಯಾಯಾಲಯದ ಆದೇಶವಾಗಿದೆ. ಇವರು ಯಾವುದೇ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸಿ ನ್ಯಾಯ ಕೊಡದೇ ಇದ್ದ ಕಾರಣ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠಕ್ಕೂ ಕೂಡ ನಾನು ರಿಟ್ ಪಿಟಿಷನ್ ಹಾಕಿದಾಗ ಉಚ್ಚ ನ್ಯಾಯಾಲಯ ಕ್ಲಿಯರ್ ಕಟ್ ಆದೇಶ ಮಾಡಿದೆ. 25 ಮೀಟರ್ಗಿಂತಲೂ ಕಡಿಮೆ 25 ಮೀಟರ್ ಅನ್ನ ಕಡಿಮೆಗೊಳಿಸುವುದಕ್ಕೆ ನೀವು ಯಾವ ಪವರ್ ಇಂದ ಮಾಡಿದಿರಿ, ಇದನ್ನೇ ಅದಕ್ಕೋಸ್ಕರ 7 ಜನ ಅಧಿಕಾರಿಗಳನ್ನು ನಿಯುಕ್ತ ಮಾಡಿ 8 ವಾರದ ಕಾಲಾವಕಾಶ ಕೊಟ್ಟು ಇದನ್ನು ಸರಿಪಡಿಸಿದೆ ಅಂತ ಹೇಳಿದ್ರು ಕೂಡ ಇವತ್ತಿಗೆ 38 ವಾರ ಆದರೂ ಸಹ ನ್ಯಾಯಾಲಯದ ಆದೇಶವನ್ನು ಕೂಡ ಯಾವುದೇ ಅಧಿಕಾರಿಗಳು ಅದನ್ನು ಪಾಲನೆ ಮಾಡಿಲ್ಲ. 10 ವರ್ಷ ಆದರೂ ಸಹ ಯಾವುದೇ ಅರ್ಜಿಗಳು ಮುಂದೆ ಹೋಗ್ತಾ ಇಲ್ಲ. ಇಲ್ಲಿವರೆಗೂ ಸೈನಿಕರಿಗೆ ಸರ್ಕಾರದಿಂದ ಸಿಗ್ತಕ್ಕಂತ ಭೂಮಿ ಸಿಗ್ತಾ ಇಲ್ಲ, ಸೈನಿಕರಿಗೆ ಸಿಗ್ತಕ್ಕಂತ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಂತೀನಿ ಏನಂತಂದ್ರೆ ಸೈನಿಕರು ತಮ್ಮ ಕಚೇರಿಗೆ ಬಂದಾಗ ಗೌರವ ಕೊಡಿ, ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಿ ಎಂದು ರಾಜ್ಯಪಾಲರ ಆದೇಶ ಕೂಡ ಇದೆ. ರಾಜ್ಯಪಾಲರಿಂದ ಪ್ರತಿಯೊಂದು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಸಹ ಪತ್ರ ಬಂದರೂ ಸಹ ನೀವು ಅದನ್ನ ಸರಿಯಾಗಿ ಮನವರಿಕೆ ಮಾಡ್ಕೊಂತಿಲ್ಲ. ದಯವಿಟ್ಟು ಸೈನಿಕರ ಬಗ್ಗೆ ಕಾಳಜಿ ವಹಿಸಿ. ಸೈನಿಕರು ತಮ್ಮ ಕಚೇರಿಗೆ ಬಂದಾಗ ಸೂಕ್ತ ಸಮಯ ಕೊಟ್ಟು ಅವರ ಕುಂದುಕೊರತೆಗಳನ್ನು ಆಲಿಸಿ ಅವರ ನೋವನ್ನ ಪರಿಹರಿಸಿ ಅಂತ ತಿಳ್ಕೊಂಡು ನಿಮ್ಮ ಮಾಧ್ಯಮದ ಕೇಳ್ಕೊಂತೀನಿ. ಮತ್ತೊಮ್ಮೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಜಿಲ್ಲಾ ಘಟಕದ ವತಿಯಿಂದ ತಮ್ಮಲ್ಲಿ ವಿನಂತಿಯೊಂದಿಗೆ ನಮಗೆ ನ್ಯಾಯ ಕೊಡಿ ಎಂದು ಕೇಳಿಕೊಂಡು ಈ ಅವಕಾಶ ಕೊಡುವುದಕ್ಕಾಗಿ ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.